ನನ್ ಫ್ರೆಂಡ್ ಹತ್ರ ಹೋಗೋದು ಬರೋದು ಎಲ್ಲ ಗೊತ್ತಾಯ್ತು ಸರ. ಹ್ಮ್ ನನ್ ಫ್ರೆಂಡ್ ಗಂಡ ಹತ್ರನು ಎಲ್ಲಾನು ಹೇಳ್ಕೊಂಡ್ರು. ಹ್ಮ್ ಅಂದ್ರೆ ನನ್ ಫ್ರೆಂಡ್ ಏನೇ ಇಲ್ಲಲ್ಲ ಸರ, ಅವ್ಳ ಗಂಡನ ಹತ್ರ ಅವಳು ಕೂಡ ಎಲ್ಲಾನು ಹೇಳ್ಕೊಂಡ್ರು. ಹ್ಮ್ ಎಲ್ಲಾನು ಹೇಳ್ಕೊಂತಾರೆ, ಹಿಂಗ ಅವ್ರಿಗೆ ಈ ತರ ಆದ, ಮಗು ಮಾಡ್ಕೊಳಂಗಿಲ್ಲ ರೀ, ಹೆಲ್ಪ್ ಮಾಡ್ಬೇಕು ನೀವು, ಮುಂದೆ ನಮ್ಗೆ ಏನು ತೊಂದ್ರೆ ಆಗ್ಲಾರ್ದಂಗ ನಮ್ದು ಇರ್ಬೇಕು ಅವ್ರದ್ದು ಇರ್ಬೇಕು, ಮತ್ತೆ ಬೇರೆ ಕಡೆ ಹೋದ್ರೆ ಪ್ರಾಬ್ಲಮ್ ನಂಗ ಒಟ್ನಲ್ಲಿ ಅವ್ಳ ಜೀವ ಚೆನ್ನಾಗಿರ್ಬೇಕು ಅನ್ನೋದು ನಮ್ ತಲೆಯಲ್ಲಿ ಅದ ಅಂತ ಅವ್ಳ ಫ್ರೆಂಡ್ಗೆ ಅವ್ಳು ಹೇಳಿದ್ರು ಸರ್, ಗಂಡಗೆಲ್ಲ ಹೇಳಿದ್ರು. ಹೇಳುವ. ಊಟ ಆಗ್ಯದ್ರಿ ಸರ ನಿಮ್ದು? ಓ ಆಯ್ತು, ನಿಮ್ದು ಆಯ್ತಾ? ನಮ್ದು ಏನ್ ಮಾಡಿದ್ರಿ? ನಾವು ಚಪಾತಿ ಸರ್. ಚಪಾತಿ? ನಮ್ ಕಡೆ ಚಪಾತಿ ಅಂತ ಅಂದ್ರೆ ಈ ಜೋಳದ ರೊಟ್ಟಿನ ಚಪಾತಿನ? ಗೋಧಿ ಹಿಟ್ಟು ಚಪಾತಿ ಮಾಡಿದ್ರಿ. ಏನ್ ಸಾರು ಮಾಡಿದ್ರಿ? ಕಡ್ಲೆ ಬೀಜ ಅಂತರು, ನಮ್ ಕಡೆ ಶೇಂಗಾ ಅಂತಾರೆ. ಕಡ್ಲೆ ಬೀಜ ಸಾರು ಮಾಡ್ತೀರಾ? ಅದರಿಂದ ಸಾರು ಮಾಡ್ತೀವಿ ನಮ್ ಕಡೆ. ಓಹೋ ಆಯ್ತು, ಒಳ್ಳೇದಾಗ್ಲಿ. ಪ್ರಾಬ್ಲಮ್ ಆಗ್ತದ ಸರ, ನಾ ಪರ್ಸನಲ್ ಆಗಿ ಮಾತಾಡ್ಬೇಕಂತ ಸ್ವಲ್ಪ ಹೊರಗ್ ಬಂದೇನ್ರಿ ಸರ. ಅದಕ್ಕ ಸ್ವಲ್ಪ ಹೆಚ್ಚಕಮ್ಮ ಒಂದ್ ವೇಳೆ ಬೇರೆ ಬೇರೆ ಮಾತಾಡಿದ್ರು ಏನು ತಿಳ್ಕೊಳಕ್ ಹೋಗ್ಬಿಡಿ ಸರ್. ತೊಂದ್ರೆ ಇಲ್ಲ ಬೈದ್ರು ಏನ್ ಬೇಜಾರ್ ಮಾಡ್ಕೊಳ್ಳಲ್ಲ. ಬೈದ್ರು ಏನ್ ಬೇಜಾರ್ ಮಾಡ್ಕೊಳ್ಳಲ್ಲ, ಹೇಳು. ನಮ್ ಮದ್ವೆಗೆ 10 ವರ್ಷ ಆಯ್ತು ಸರ. ಓಕೆ. ನಮ್ ಮದ್ವೆಗೆ 10 ವರ್ಷ ಆಯ್ತು. ಎಲ್ಲ ನನ್ನ ಅಪ್ಪ ಅಮ್ಮ, ನನ್ನ ಒಬ್ಳೆ ಮಗಳು. ಸ್ವಲ್ಪ ಜೋರು ಮಾತಾಡ್ಬೋದಾ? ಸ್ವಲ್ಪ ಹೊರಗಡೆ ಇದ್ದೀನಿ ಸರ್, ಎಷ್ಟೇ ಮಾತಾಡೋದು. ಆಯ್ತು, ಒಂದು ಕೆಲಸ ಮಾಡವ, ಅಂದ್ರೆ ಇಷ್ಟು ಧ್ವನಿಲಿ ಕಷ್ಟ ಆಗುತ್ತೆ. ಅದೇ ನಾನು ನಿಮಗೆ ರಿಕ್ವೆಸ್ಟ್ ಮಾಡಬಲ್ಲೆ, ಇನ್ನೊಂದು ಸ್ವಲ್ಪ ಜೋರ ಮಾತಾಡಿದ್ರು ಸಾಕು, ನನಗೆ ಕೇಳಿಸ್ತಾ ಇಲ್ಲ ಸರಿಗೆ. ಹೌದಾ ಸರ? ಅಂದ್ರೆ ಈಗ ಸಂಜೆ ವೇಳೆ ಹೊರಗೆ ತಂದಿದ್ದೀನಿ, ಸ್ವಲ್ಪ ಜೋರಾಗಿ. ಓಕೆ ಸರ, ಹೇಳುವ. ಮದ್ವೆಗೆ 10 ವರ್ಷ ಆಯ್ತು ಸರ ನಮ್ದು. ನಮ್ಮ ಮನೆಯಲ್ಲಿ, ತವ್ರ ಮನೆಯಲ್ಲಿ ನಾನು ಒಬ್ಳೆ ಮಗಳು, ಇಬ್ರು ಅನ್ಸಂಬ್ರು ನನ್ಗೆ. ಅಂದ್ರೆ ಅಣ್ಣ ತಮ್ಮ ಇಬ್ರು ಇದ್ದಾರ? ನಾವು ಒಬ್ಬಳೆ ನಡ್ದು. ನೀವು ಮಧ್ಯದವರು? ನಾನು ಮಧ್ಯದವ್ರು. ನಮ್ಮ ಮನೇಲಿ ಸ್ವಲ್ಪ ಅಪ್ಪ ಕುಡಿತಿದ್ರು, ಆದ್ರೂ ನಮ್ಗೇನು ಕಮ್ಮಿ ಇರ್ಲಿಲ್ಲ, ಊಟಕ್ಕ ತಿನ್ನಕ್ಕ ಎಲ್ಲಕ್ಕ ಸರಿಯಾಗಿದ್ರು. ತುಂಬಾ ಕಾಳಜಿನಿಂದ ಚೆನ್ನಾಗಿ ಬೆಳೆಸಿದ್ರು ನಮ್ಮನ್ನ. ಬೆಳೆಸಿನ ಮದ್ವೆ ವಯಸ್ಸಿಗೆ ಬಂದ ತಕ್ಷಣ, ದೊಡ್ಡ ಆದ ತಕ್ಷಣ ಮದ್ವೆ ಮಾಡ್ಕೊಟ್ರು ನನಗೆ. ಮದ್ವೆ ಮಾಡ್ಕೊಟ್ರು ಗಂಡ ಮನೇಲಿ ಅನ್ಕೊಂಡಷ್ಟು ಕಷ್ಟ ಇಲ್ಲ, ಆದಷ್ಟು ಗಂಡ ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಅಂದ ತಕ್ಷಣ ಸ್ವಲ್ಪ ನಾನ್ ಮನೇಲಿ ಏನ್ ಮಾಡ್ದೆ ಅಂದ್ರೆ, ಮದ್ವೆ ಮಾಡ್ಕೋ ಟೈಮಲ್ಲಿ ನೋಡಕ್ ಬಂದಾಗ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಏನ್ ಪ್ರಾಬ್ಲಮ್? ಅದು ಹೆಸರು ಹೇಳ್ಬೇಕು ಅನ್ನೋ ಗೊತ್ತಿಲ್ಲ ಸರ್ ನನಗೆ. ಪ್ರಾಬ್ಲಮ್ ಹೆಸರು ಹೇಳಿ ಸರ್. ಪ್ರಾಬ್ಲಮ್ ಅಂದ್ರೆ ಮನೇಲಿ ನಾನು ಯಾರಿಗೂ ಹೇಳ್ದೆ ಮದ್ವೆ ಅಂದ್ರೆ ಎಲ್ರಿಗೂ ಗೊತ್ತಿದ್ದೆ ಮದ್ವೆ ಅದೇ. ಆದ್ರೆ ಅವ್ರಿಗೊಂದು ಕಾಯಿಲೆ ಇತ್ತು ಸರ್, ಅದು ದೊಡ್ಡದಾಗಿ ಏನೋ ಇರ್ತದಲ್ಲ ಕಾಯಿಲೆ, ಅದು ಇತ್ತು ಸರ್. ಅಲ್ಲ ಅಂದ್ರೆ ಹೆಚ್ಚಾಗಿ ಇದು ಮಾಡಕ್ ಹೋಗ ನಮ್ಮ ಮದ್ವೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಸರ್ ನನಗೆ. ಹೌದಾ? ಹೇಳಿದ್ರು. ಆಯ್ತು, ಒಂದ್ ನಿಮಿಷ. ಈಗ ಅಪ್ಪ ಅಮ್ಮ ನೋಡಿದ್ರು, ಈ ಮನೆಗೆ ನಿಮ್ಮನ್ನ ಅಂದ್ರೆ ಹೆಣ್ಣು ನೋಡ್ಲಿಕ್ಕೆ ಬಂದಿದ್ರಲ್ಲ, ಆಗ ಅವರೇ ಹೇಳಿದ್ರ ಪರ್ಸನಲ್ ಆಗಿ ನಿಮಗೆ? ಸರ್, ನಮ್ಮ ಹಸ್ಬೆಂಡ್ ಹೆಣ್ಣು ನೋಡೋಕ್ಕಿಂತ ಮುಂಚೆನೆ ಕಾಲ್ ಮಾತಾಡಿದ್ರಲ್ಲ, ಅದು ಹೇಳಿದ್ರು ನನಗೆ, ಹಿಂಗ ಅದ ನನಗ ಮದ್ವೆ ಹೆಂಗ್ ಮಾಡ್ತೀವಿ ನೋಡು, ಮದ್ವೆ ಮಾಡ್ಕೋತಿಲ್ವೋ ನಿನಗ್ ಬಿಟ್ಟಿದ್ದು. ಅಂದ್ರೆ ಅವ್ರಿಗೆ ಸ್ವಲ್ಪ ಕ್ಯಾರೆಕ್ಟರ್ ಎಡವಟ್ಟಿಂದ ಆಗಿರೋದು ಅಥವಾ ಬೇರೆ ಎಲ್ಲ ಬೇರೆ ಯಾರ್ದು? ಇಲ್ಲ, ಅದು ತಂದೆ ತಾಯಿಂದಾನೆ, ಅವ್ರ ತಂದೆ ತಾಯಿ ಮಾಡಿರೋ ತಪ್ಪಿಂದ ಮಗನಿಗೆ ಬಂದ. ಓ ಪಾಪ, ಅವ್ರದ್ದೇನು ತಪ್ಪಿಲ್ಲ? ಅವ್ರದ್ದೇನು ತಪ್ಪಿರ್ಲಿಲ್ಲ ಸರ್. ಅವ್ರು ಒಳ್ಳೆ ಮನ್ಸಿಂದ ನಿಮ್ ಮದ್ವೆ ಮಾಡ್ಕೋ ಟೈಮ್ ನಂಗೆ ಎಲ್ಲಾ ಹೇಳ್ತೀನಿ ಅಂತ ನನ್ ಮುಂದೆ ಎಲ್ಲಾನು ಹೇಳ್ಕೊಂಡ್ರು ಸರ್ ಅವರು. ದೊಡ್ಡ ಗುಣ ನೋಡಿ, ಅದು ಆ ಸಮಯದಲ್ಲಿ ಚಿಡ್ಬೋದಿತ್ತು, ಬಟ್ ಅವ್ರು ಹೇಳ್ಕೊಂಡ್ರು. ಹಂಗ ಅವಾಗ ಏನಂದ್ರಿ ನೀವು? ನಂಗೆ ಈ ತರ ಆದ ಮುಂದೆ ಎಲ್ಲಾನು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ನೋಡು ವಿಚಾರ ಮಾಡು, ಮನೇಲಿ ಏನ್ ಹೇಳ್ತೀವೋ ಬಿಡ್ತೀವಿ ಅದೆಲ್ಲ ನಿನಗೆ ಬಿಟ್ಟಿದ್ದು, ನಾ ಎಲ್ಲಾ ನಿಂಗೆ ಈಗ್ಲೇ ಹೇಳ್ಬಿಡ್ತೀನಿ ಅಂತೇಳಿ ಎಲ್ಲಾ ಹೇಳಿದ್ರು ಸರ್ ನನ್ ಮುಂದೆ. ಅದು ತುಂಬಾ ಒಳ್ಳೆಯವ್ರು ಅನ್ಸೋದು, ಮನ್ಸಿಂದನೂ ಕೆಟ್ಟವ್ರು ಅನ್ಸ್ಲಿಲ್ಲ. ಅತ್ತೆ ಮಾವನು ಅಷ್ಟೇ ಒಳ್ಳೆಯವ್ರಾಗಿದ್ರು, ಇದು ಚೆನ್ನಾಗಿ ನಡೀತಿತ್ತು ಸರ್. ಮುಂದೆ ಮದ್ವೆ ಆಯ್ತು. ಒಂದ್ ನಿಮಿಷ ಆಯ್ತು, ನಾನು ಅಲ್ಲಿ ಬರ್ತೀನಿ. ಬಟ್ ಅದಾದ್ಮೇಲೆ ನೀವು ಎಕ್ಸಾಕ್ಟ್ ಅವ್ರಿಗೆ ಏನ್ ಹೇಳಿದ್ರಿ? ಅದಕ್ಕೆ ತಕ್ಕಂತೆ ನಾನು ಹ್ಞೂ ಅಂದೆ ಸರ್. ನನ್ಗ ಅವ್ರು ಒಳ್ಳೆ ಮನ್ಸು ಬೇಕಾಗಿತ್ತು.
ಅಂದ್ರ ಅವ್ರು ಡೈರೆಕ್ಟ್ ಆಗಿ ಹೇಳ್ಕೊಂಡು ಚೆನ್ನಾಗ್ ನೋಡ್ಕೊತೀನಿ ನಾನು ಕಲ್ತಿದ್ದೆ ಅಂತ ಅವ್ರು ಸ್ವಲ್ಪ ವಿಚಾರ ಮಾಡೇ ಮಾಡ್ಕೋಬೇಕಂತ ವಿಚಾರದಾಗ ಎಲ್ಲಾನು ಹೇಳಿದ್ರು. ನಾನು ನಾ ಇಲ್ಲ ನನ್ಗ ಅದೆಲ್ಲ ಏನು ಇದು ಬೇಡ, ಮನ್ಸಂದು ಬೇಕಂತ ಹೇಳಿ ಅವ್ರು ಒಳ್ಳೆ ಮನಸ್ ನೋಡಿ ಅಂದ್ರೆ ಅದೇನು ಪ್ರಾಬ್ಲಮ್ ಆಗ್ಲದಂಗ ನೋಡ್ಕೋತೀನಿ ಅಂತ ಹೇಳಿ ನಾನ್ ಮದ್ವೆ ಮಾಡ್ಕೊಂಡ್ರು. ನಾನು ಒಪ್ಕೊಂಡೆ ಸರ್ ಅದ್ರ ಗಂಡ ನನ್ಗಿದೆ ಹಸ್ಬೆಂಡ್ ಇವ್ರೇ ಬೇಕಂತ ನಾ ಮಾಡ್ಕೊಂಡೆ ಸರ್. ಬಟ್ ನಿಮ್ಮ ಮನೆಯವ್ರಿಗೆ ಗೊತ್ತಿರ್ಲಿಲ್ಲ ಆ ವೇಳೆಗೆ ಮದುವೆ ಆಗೋ ತಂದೆ ತಾಯಿಗೆ ಅಂತಂದ್ರಿಗೆ ಯಾರಿಗೂ ಹೇಳಿರ್ಲಿಲ್ಲ ಸರ್ ನಾನು. ಬಟ್ ಹೇಳಿದ್ರೆ ಖಂಡಿತ ಅವ್ರು ಒಪ್ತಿರ್ಲಿಲ್ಲ. ಅಷ್ಟೇನೆ ಹೇಳಿಲ್ಲ ಸರ್ ನಾನು. ಓಕೆ. ಬಟ್ ನಿಮ್ಮ ಗಂಡ ಒಂದ್ ವೇಳೆ ನಿಮ್ಗೆ ಹೇಳದೇ ಇದ್ದಿದ್ರೆ ನಿಮ್ಮ ಅತ್ತೆ ಮಾವ ಹೇಳ್ತಿದ್ರ? ಅವ್ರು ಅಷ್ಟು ಒಳ್ಳೆಯವ್ರಿದ್ರ? ಅಂದ್ರೆ ಹಿಂಗಿದೆ ಕಣಮ್ಮ ಅಂತ ಹೇಳೋಷ್ಟಿದ್ರ ಅವರು? ಅತ್ತೆ ಸ್ವಲ್ಪ ಹೇಳ್ತಿದ್ರು, ಮಾವ ಹೇಳ್ತಿರ್ಲಿಲ್ಲ. ಆಯ್ತು. ಅತ್ತೆ ಗಂಡ ಹೇಳಿದ್ರು, ಮದುವೆ ಆಯ್ತು, ಆಮೇಲೆ ಮದ್ವೆ ಒಂದ್ 5 ತಿಂಗಳು ಬಿಟ್ಟು ಆಯ್ತ್ರಿ ಸರ್ ಅದು. ಮದ್ವೆ ಆಗ್ಬೇಕಂದ್ 2-3 ವರ್ಷನೂ ಅಷ್ಟೇ ಚೆನ್ನಾಗೇ ಇದ್ರು. ಏನು ಯಾವ್ದು ಪ್ರಾಬ್ಲಮ್ ಇರ್ಲಿಲ್ಲ ಸರ್, ಆರಾಮಾಗಿ ಇದ್ದಿದ್ದ ತುಂಬಾ ಚೆನ್ನಾಗಿತ್ತು. ಆದ್ರೆ ಅಲ್ಲಿ ಏನಾಗಿತ್ತು, ಮದ್ವಿ ಟೈಮ್ ಅಲ್ಲಿ ಮದ್ವಿ ಒಂದ್ ವರ್ಷ ಇನ್ನೂ ಅದು ಯಾವ್ದು ವಿಚಾರದಾಗ ಇರ್ಲಿಲ್ಲ ಸರ್ ನಾನು. ಆ ಟೈಮಲ್ಲಿ ನನಗೆ ಅಂತ ಒಬ್ಳು ಗೆಳತಿ ಪರಿಚಯ, ಮನೆ ಹತ್ರನೇ ಇದ್ದಿದ್ದು. ಅಂದ್ರೆ ಗಂಡನ ಮನೆ ಹತ್ರ? ಇಲ್ಲ, ತವ್ರ ಮನೆ ಹತ್ರ. ಅಲ್ಲಿವರೆಗೂ ಇರ್ಲಿಲ್ವಾ ಗೆಳತಿ? ಅಲ್ಲಿವರೆಗೂ ಆ ಗೆಳತಿ ಗೊತ್ತಿರ್ಲಿಲ್ವಾ? ಇಲ್ಲ, ಪರಿಚಯ ಆಗಿರ್ಲಿಲ್ಲ ಸರ್. ಅದು ಬೇರೆ ಕಡೆ ಮನೆ ಬಾಡಿಗೆ ಇದ್ರು ಅವರು, ನಮ್ಮ ಮನೆಗೆ ಎದುರುಗಡೆನೆ ಬಂದ್ರು. ಆಯ್ತು. ಅಲ್ಲ, ಈಗ ನೀವು ಮದುವೆ ಗಂಡನ ಮನೆಗೆ ಹೋದ್ರಲ್ವಾ, ತವ್ರ ಮನೇಲಿ ಇರೋಳು ಹೆಂಗ್ ಪರಿಚಯ ಆದ್ರು ನಿಮಗೆ? ನಂಗೆ ತವ್ರ ಮನೇಲಿ ಇದ್ದಾಗ ನನ್ ಗೆಳತಿ ನಂಗೆ ಪರಿಚಯ ಆಗಿದ್ದು ಸರ್. ಓಹೋ, ಇದ್ದಾಗ್ಲೇ ಆಗಿದ್ರು? ಇದ್ದಾಗ್ಲೇನೆ. ಈಗ ನಾರ್ಮಲ್ ಆಗಿ ಫ್ರೆಂಡ್ಸ್ ಅಂತ ಇರ್ತಾರಲ್ಲ ಸರ್. ನಾನೆಲ್ಲೋ ಮದುವೆ ಆಗಿ ಹೋದ್ಮೇಲೆ ನನ್ಗೊಬ್ಳು ಗೆಳತಿ ಪರಿಚಯ ಆದ್ರು ಅಂತ ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಇಲ್ಲ ಸರ್, ಅದ್ರಕ್ಕಿಂತ ಮುಂಚೆನೆ 1 ವರ್ಷ ಅತ್ತಿ ಕಡೆನೆ ಪರಿಚಯ ಆಗಿದ್ರು ಸರ್. ಆಯ್ತು. ತುಂಬಾ ಕ್ಲೋಸ್ ಆದ್ವಿ, ಬರ್ತೆಲ್ಲ ಕ್ಲೋಸ್ ಆಯ್ತ್ರಿ ಸರ್. ಅವ್ರ ಮುಂದ ಎಂಗೇಜ್ಮೆಂಟ್ ಆದ ತಕ್ಷಣ ಮಾತಾಡಿದಾಗ ಅವ್ರು ಸ್ವಲ್ಪ ಬೇಜಾರ್ ಮಾಡ್ಕೊಳ್ಳೋದು, ಇಲ್ಲ ಅಳೋದು ಒಂಚೂರೆಲ್ಲ ನಮ್ಮ ಫ್ರೆಂಡಿಗೆ ಗೊತ್ತಾಗತ್ತು. ಯಾರು ಅಳೋದು? ನಾನ್ ಅಳೋದು. ಅಂದ್ರೆ ನಮ್ಮ ಹಸ್ಬೆಂಡ್ ಒಂದ್ ರೀತಿಲೇ ಅಂದ್ರೆ ಒಂದೊಂದ್ ಸ್ವಲ್ಪ ಕಾಲ್ ಮಾಡ್ದಾಗೆಲ್ಲ ಸ್ವಲ್ಪ ಟೆನ್ಷನ್ ತಗೊಳೋರು, ಮುಂದೆ ಏನ್ ಜೀವನ, ಹೆಂಗದ ಹಿಂಗದ, ನನಗ ಹೆಂಗ್ ಮಾಡೋದು ಅಂತ ಒಂದೊಂದ್ಸಲ ಟೆನ್ಷನ್ ತಗೊಂಡ್ ಒಂದ್ಸಲ ಟೆನ್ಷನ್ ಮಾಡ್ಕೊಂಡು ನನ್ಗೆ ಅಳು ಬರ್ತಿತ್ತು, ಅವ್ರು ಅಳ್ತಿದ್ರು. ಫೋನಲ್ಲಿ ಇಬ್ರು ಕೂತ್ಕೊಂಡು ಅಳ್ತಿದ್ರಿ? ಹಂಗ ಅಳೋ ಟೈಮ್ ಅವ್ಳಿಗೆ ಗೊತ್ತಾಗ್ತಿತ್ತು ನಾ ಅಳ್ತಿದ್ದೀನಿ ಅಂತ. ಹಂಗ ಅಳುವಾಗ ನಾ ಯಾಕ ಏನಲ್ಲ ಅವ್ರೆಲ್ಲ ಕೇಳಕ್ ಬಂದ ನನ್ ಫೈನಲಿ ಹಿಂಗ ಆಗ್ಯಾನ ನನ್ನ ಲೈಫಲ್ಲಿ, ನಾ ನಮ್ಮ ಹಸ್ಬೆಂಡಿಗೆ ಹಿಂಗದ ಅಂತೆಲ್ಲ ಹೇಳ್ಕೊಂಡ್ರ ಹತ್ರ. ಓಹೋ, ಅಂದ್ರೆ ಅವ್ರಿಗೆ ಹೇಳ್ಬಿಟ್ರ ನೀವು ಅವಾಗ? ಎಲ್ಲ ನಾ ಅವಳ ಹತ್ರ ಹೇಳ್ಕೊಂಡ್ಬಿಟ್ಟೆ. ಅಂದ್ರೆ ತುಂಬಾ ಕ್ಲೋಸ್, ಅಕ್ಕ ತಂಗಿ ಯಾರು ಇರ್ಲಿಲ್ಲ ಆ ಟೈಮ್, ತುಂಬಾ ಒಳ್ಳೆ ಇದ್ಲು ಅಂತ ಎಲ್ಲ ಹೇಳ್ಕೊಂಡ್ಬಿಟ್ಟೆ. ಮತ್ತೆ ಅದಕ್ಕೂ ಮೀರಿ ನಿಮ್ಮ ಕಣ್ಣೀರನ್ನು ನೇರವಾಗಿ ಹೇಳದ ಕಾರಣ ಮುಚ್ಚಿಡ್ಲಿಕ್ಕೆ ಆಗಲ್ಲ. ಕಣ್ಣೀರ್ ಅವ್ರು ನೋಡ್ಬಿಡಿ, ಏನ್ ನೀವು ಅಳೋದು ಬೇಜಾರ ಇರೋದು ನೋಡಿದಾಗ ಮುಚ್ಚಿಡ್ಲಿಕ್ಕೆ ಆಗ್ಲಿಲ್ಲ, ಹೇಳ್ಬಿಟ್ರೆ. ಫ್ರೆಂಡಿಗೆ ನೋಡಕ್ ಆಗ್ಲಿಲ್ಲ ಸರ್. ಆ ಟೈಮ್ಗೆಲ್ಲ ಹೇಳಿದ ತಕ್ಷಣ ಇಲ್ಲ ಅವ್ರು ಬೇಡ ಅಂತ ಅಂದ್ಲು ಸರ್. ಬೇಡ, ಮುಂದಿನ ಜೀವನ ತುಂಬಾ ಕಷ್ಟ ಆಗ್ತದ ಅಂತ ತುಂಬಾನೇ ಹೇಳಿದ್ಲು ಅವಳು. ಅವ್ಳ ಪ್ರಯತ್ನ ಅವ್ಳು ಸುಮಾರು ಮಾಡಿದ್ಲು. ಆದ್ರೂ ನನಗ ಇದು ಮಾಡಕ್ ನಾ ಕೇಳಿಲ್ಲ ಸರ್ ಅವ್ರ ಮಾತು. ಹೇಳಾಬಿಟ್ಟಿಗಾಗಿ ಯಾಕೆ ಇಲ್ಲಿ ಯಾವತ್ತು ಇದ್ರ ಇರ್ಲಕ್ಕ ಮದ್ವಿ ಆಯ್ತು ಅಂತ ಎಲ್ಲ ಬಿಡ್ಲು. ಮದ್ವಿ ತನೂ ಸುಮ್ನೆ ಹೋಯ್ತು ಸರ್ ಅದು. ಆಮೇಲೆ ಬರ್ತಾರೆ ಮದ್ವೆ ಆದ್ವಾಗ ಹಂಗೆ ಮುಂಚೆ ಎಲ್ಲ ಮಾತಾಡ್ಕೊಂಡು ನಮ್ ಹಸ್ಬೆಂಡಿಗೆ ಗೊತ್ತಿತ್ತು ನಮ್ಮ ಫ್ರೆಂಡ್ ಜೊತೆ ನಾ ಮಾತಾಡ್ತೀನಿ ಅಂತ ಹೇಳಿ ಗೊತ್ತಿದ್ರು. ಅವ್ರು ಏನೋ ಅರ್ಲಿಲ್ಲ, ಯಾಕಿಲ್ಲ ಫ್ರೆಂಡ್ ಅಂತಲ್ಲ ಸುಮ್ನಾದ್ರು. ನಾರ್ಮಲ್ ಆಗಿ ಮಾತಾಡ್ರು, ಯಾಕೆ ಇದ್ರಿರ್ಲಿ ಮಾತಾಡ್ಲಿ ಅಂತ ಹೇಳಿ ಬಿಟ್ರು ಸರ್ ಅವ್ರು ನಮ್ಮನ್ನ. ಯಾರನ್ನ? ನನ್ನ ಫ್ರೆಂಡ್ ಎಲ್ಲ. ಗಂಡ ಏನು ಅಂದ್ರೆ ನೀವಿಬ್ರು ಮಾತಾಡೋದು ಏನು ಗಂಡಂಗ್ ಬೇಜಾರ್ ಇರ್ಲಿಲ್ಲ ಅಂತ? ಏನು ಬೇಜಾರ್ ಇರ್ಲಿಲ್ಲ ಸರ್. ಅಲ್ಲ, ಬೇಜಾರ್ ಇರಕ್ಕೆ ನೀನ್ ಹುಡುಗನ್ ಜೊತೆ ಮಾತಾಡ್ತಿದ್ದಿ, ಫ್ರೆಂಡ್ ಜೊತೆ, ಹುಡುಗಿ ಜೊತೆ ತಾನೆ? ಅದೇ ನಾರ್ಮಲ್ ಹಂಗೆ ಬಿಟ್ಟು ಸರ್ ನನ್ನನ್ನು. ಓಕೆ. ಬಟ್ ಈಕೆ ಬೇಡ ಅಂತಿದ್ದಾಳೆ ಅನ್ನೋ ನಿಮ್ ಗಂಡನಿಗೆ ಏನ್ ಗೊತ್ತಿರ್ಲಿಲ್ಲ? ಗೊತ್ತಿದ್ರೆ ದೂರ ಮಾಡ್ಬಿಡ್ತಿದ್ರೆ, ಅವಳ ಜೊತೆ ಮಾತಾಡಿ ಸಾಳ್ ಮಾಡ್ಬಿಡ್ತಾಳೆ. ಅದು ಏನಾಗ್ತಿತ್ತು ಆ ಟೈಮಲ್ಲಿ ಅವ್ರಿಗೆ ನಾನು ಆ ಫ್ರೆಂಡಿಗೆ ಗೊತ್ತಾದ ಅಂತ ಅವ್ರಿಗೆ ನಾ ಏನೋ ಹೇಳಿರ್ಲಿಲ್ಲ ಸರ್. ಅದಾದ ಬಳಕ ಏನಾಯ್ತು ಸರ, ಒಂದು 2 ವರ್ಷ 3 ವರ್ಷ ಹೋಯ್ತ್ರಿ ಸರ್ ಅದು ಮದುವೆ ಆಗಿ.
ಮದ್ವೆ ಆಗಿ ಅಲ್ಲಿವರೆಗೂ ನಮ್ಮ ಅತ್ತೆ ಏನ್ ಮಾಡ್ತಿರು, ನನ್ ತವ್ರ ಮನೆಗ್ ಬಂದು ಅಯ್ಯೋ ನಿಮ್ ಮಕ್ಳು ಆಗ್ತಾ ಇಲ್ಲ, ಅವ್ಳ ಹೊಟ್ಟೆ ನೋವದ, ತ್ರಾಸ ಅದ, ಅವಳಿಗೆ ಇದು ಡೇಟ್ ಎಲ್ಲ ಸರಿಯಾಗಿದ್ದು ಆಗಲ್ಲ ಅಂತ ಹೇಳಿ ಹಿಂಗ್ ತೊಂದ್ರೆ ಕೊಡ್ಲಿಕ್ಕ ಬಂದು ಒದ್ರಾಡ ಕಿರಿಕಿರಿ ಮಾಡ್ಲಿಕ್ ಚಾಲು ಮಾಡಿದ್ರಿ ಅವ್ರು. ಅತ್ತೆ ಅದ ಹಸ್ಬೆಂಡ್ ಗೊತ್ತಾದ್ನು ಏನಿಲ್ಲ ಅವ್ರು ನಾನ್ ಹೇಳಿ ಏನ್ ಟೆನ್ಷನ್ ತಗೋಬೇಡ, ನಾನಿದ್ದೀನಿ ನೀನ್ ಟೆನ್ಷನ್ ತಗೋಬೇಡ ನನ್ಗೆ ಹೇಳೋರು. ಓಕೆ, ಅತ್ತೆ ಇಂಥದ್ದೇನೋ ತಗಾದೆ ತೆಗೆದಾಗ್ಲಿಲ್ಲ, ಗಂಡ ನಿಮ್ಗೆ ಭಾವನಾತ್ಮಕ ಡೋಂಟ್ ವರಿ ನಾನು ಇದ್ದೀನಿ ಏನೋ ಬೆಂಬಲ ಕೊಡುವುದು. ಆ ತರ ಕೊಡ್ತಿದ್ರಿ. ಕೊಟ್ಟಾಗ ನಾನು ಏನ್ ಟೆನ್ಷನ್ ತಗೋತಿರ್ಲಿಲ್ಲ, ಇರ್ತಿದ್ರಿ. ಹಂಗೆ ಅವಾಗ ಒದರಾಡ್ತಿದ್ರು ಅವ್ರು. ಒದರಾಡ್ತಿದ್ರು ಅಂದ್ರೆ ಕೂಗಾಡ್ತಿದ್ರು, ಕೂಗಾಡ್ತಿದ್ರು. ಓಕೆ ಓಕೆ. ಅವಾಗ ಮನ್ಯಾಗ ಒಂದಿನ ನಮ್ ತಮ್ಮ ಬಂದ್ರಿ ಸರ್. ಒಂದಿನ ನಮ್ ತಮ್ಮ ಬಂದ್ರು. ಓಕೆ. ಇರಕಂತ ಬಂದಿದ್ದ. ಆ ಟೈಮ್ ಅಲ್ಲಿ ಅವು ಮಾತ್ರೆದು ಡಬ್ಬಿ ಇರ್ತಲ್ಲ ಬಾಕ್ಸ್, ಅದು ಒಂದಿನ ಅವ್ನ್ ನೋಡ್ಬಿಟ್ಟು ಫೋಟೋ ತಕೊಂಡ್ಬಿಟ್ಟ. ಓ, ಅಂದ್ರೆ ಈ ಕಾಯಿಲೆ ಮಾತ್ರೆನ ಅಲ್ಲಿ ಇಟ್ಟಿದ್ರು, ಬಟ್ ಅವನ್ ತಮ್ಮನಿಗೆ ಅಂದ್ರೆ ಅವನಿಗೆ ಹೆಂಗ್ ಗೊತ್ತಾಯ್ತದ ಅದೇ ಮಾತ್ರೆ ಅಂತ? ನಾ ಬಿಸಿ ಇದ್ದೀನಿ, ಅವ್ರೇನ್ ಯಾರು ಹಚ್ಚಿಲ್ಲ ನಂಗೆ ಕಳಿ. ನಾ ಮಾತಾಡ್ಲಿದ್ದೀನಿ ಇಲ್ಲಿ, ಅವ್ರ ಮಮ್ಮಿ ಹಚ್ಚ ಮಾತಾಡ್ಲಿಕ್ಕೆ. ಆಮೇಲೆ ಮಾತಾಡ್ತಾರ ನಿಮ್ ಸಂಗತಿ. ಮಮ್ಮಿ ಹೇಳ ಮಾಡ, ಅವ್ರು ಯಾರು ಹಚ್ಚಿಲ್ಲ. ಇಲ್ಲಿಲ್ಲ ಇಲ್ಲ ಸಾರಿ ಸರ್. ಯಾರು ಅದು? ನಮ್ಮ ಮನೆ ಬಾಗ್ದವ್ರು ಸರ್. ಆಯ್ತು ಹೇಳು. ತಮ್ಮ ಬಂದು ಫೋಟೋ ತಕೊಂಡ್ರಿ ಅವ ಮೊಬೈಲ್ದಾಗ. ಫೋಟೋ ತಕೊಂಡು ಮನೇಲಿ ಎಲ್ರಿಗೂ ಏನ್ ತೋರ್ಸ್ಲಿಲ್ಲ. ನಾ ಸೋದ್ರ ಮಾವ ಅಂತಂದ್ರೆ ಅವ್ರಿಗೆ ತೋರ್ಸಿದ್ರು ಅವ್ರು. ಅಂದ್ರೆ ಅವ್ರಿಗೆ ಡೌಟ್ ಬಂದು ಫೋಟೋ ತಕೊಂಡಿದ್ದು? ಯಾವಾಗ್ಲೂ ನಮ್ಮ ಊರಿಗೆ ಅವ್ರದ್ದು ಪಾರ್ಸಲ್ ಗುಳ್ಗಿ ಬರ್ತಿಂತ್ರಿ ಸರ್. ಹಂಗ ಅದು ಅವ್ರಿಗೆ ಸ್ವಲ್ಪ ಅಲ್ಲಿ ಮನೆ ಬಂದ ತಕ್ಷಣ ಫೋಟೋ ತಕೊಂಡ್ರ ಅವ್ರು. ಒಂಚೂರು ಫೋನ್ ಹತ್ರ ಇಟ್ಕೊಳವ, ಕಿವಿ ಹತ್ರನೇ ಸರ್. ಫೋಟೋ ತಕೊಂಡ್ರ ಅವ್ರ ಮೊಬೈಲ್ದಾಗ. ಫೋಟೋ ತಕೊಂಡು ಅದು ಇಲ್ಲಿ ಬಂದು ಮೆಡಿಕಲ್ದಾಗೆಲ್ಲ ನಮ್ ತವ್ರ ಮನೆ ಬಂದು ತೋರಿಸ್ಬಿಟ್ರು. ಅದೇನ ಸರ್, ಅದು ಎಲ್ರಿಗೂ ಗೊತ್ತಾಗ್ಬಿಡ್ತು ಮನೇಲಿ. ಗೊತ್ತಾದ ತಕ್ಷಣ ಅದೇ ಟೈಮಲ್ಲೇ ನಂದು ಊರಿಗೆ ಬಂದಿದ್ನ. ಅದೆಲ್ಲ ಕೇಳೋದು, ಎಲ್ಲ ಅಳೋದು, ಕರೆಯೋದು, ಬೈಯೋದು ಎಲ್ರು ಮಾಡಿದ್ರು. ಎಲ್ರು ತುಂಬಾನೇ ಬೈದ್ರು. ನೀವ್ ಮೊದ್ಲೇ ಯಾಕೆ ಹೇಳಿಲ್ಲ, ಇಷ್ಟೆಲ್ಲ ನಿನ್ ಜೀವನ ನೀನೇ ಹಾಳು ಮಾಡ್ಕೊಂಡಿ, ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಇನ್ನೊಬ್ರ ಮನೆ ಕಸ ಬಂಡೆ ಮಾಡಿ ಮುಸ್ರೆ ತೊಳೆದು ಕೆಲ್ಸ ಮಾಡಿ ನಿನ್ಗಿಟ್ಟೆಲ್ಲ ಹೈರಾಣ ಕೊಟ್ಟು ಏನು ಸಾರ್ಥಕತೆ ಏನದ ಇದ್ರೊಳಗ, ನಿನ್ ಜೀವನ ನೀನೇ ಹಾಳು ಮಾಡ್ಕೊಂಡಿಲ್ಲ ಅಂತ ಎಲ್ರು ತುಂಬಾನೇ ಬೈದಿರ್ತಾರ ನನಗ. ಬೈದ ತಕ್ಷಣ ಇಲ್ಲ ನಾ ಮಾಡ್ಕೊಂಡಿನಿ, ನನ್ನ ನಂದು ರಾಣಿ ಬರ್ದಾಗ ಹೆಂಗದ ಹಂಗತ್ ನಂಗೆ ಅವ್ನು ಬೇಕಂತ ಮಾಡ್ಕೊಂಡಿನಿ, ನಾ ಸಂಸಾರ ಮಾಡ್ತೀನಿ ಅಂತ ಅವ್ರ ಜೊತೆ ಜೀವನ ಮಾಡ್ತೀನ ಅಂತ ಹೇಳಿಕೆ ನನ್ ಗಂಡ ಮನೇನ ವಾಪಸ್ ಬಂದೆ ಸರ್. ಅಂದ್ರೆ ನೀವು ಗಂಡನಲ್ಲಿ ಬಿಟ್ಟು ಕೊಡ್ಲಿಲ್ಲ? ಇಲ್ಲ ಬಿಟ್ಟು ಕೊಡ್ಲಿಲ್ಲ ಸರ್ ನಾನು. ಅಂದ್ರೆ ಆ ಮಧ್ಯೆ ಎಲ್ಲಾದ್ರೂ ಈಗಲೂ ಕೂಡ ಬಿಟ್ಟು ಬಿಡು ಅನ್ನೋ ಮಾತು ಬಂತ? ಏನ್ರಿ ಸರ್? ಅಂದ್ರೆ ಈಗಲೂ ಬಿಟ್ಟು ಬಿಡು, ಇದೆಲ್ಲ ಯಾಕೆ ಬೇಕು ನಿನಗೆ ಅಂತ ಅಂದ್ರೆ ಬಿಡೋ ಮಾತು ಅಂದ್ರ? ಹೇಳಿದ್ರು ಸರ್ ಅವ್ರು, ಬಿಡು ಅಂತ ಹೇಳಿದ್ರು. ನಾನ್ ಬಿಡ್ಲಿಲ್ಲ ಸರ್. ನನ್ ಗಂಡನ ಬೇಕಂತಂಗೆಲ್ಲ ಗೊತ್ತಿದ್ದು ಮಾಡ್ಕೊಂಡಿನ್ ಸರ. ಈಗ ಬಿಟ್ಟ ತಕ್ಷಣ ನನ್ನ ಹತ್ರ ಅದೇನ್ ನನ್ಗೆ ಇದು ಅನ್ನಿಸ್ತು ಈಗ ಸರ. ನಾನ್ ಬೇಕಂತ ಅವ್ರ ಜೊತೆನೆ ಜೀವನ ಮಾಡ್ಬೇಕು ಅಂತ ಇಷ್ಟಪಟ್ಟು ಮದುವೆ ಆಗಿದ್ದು ಸರ್ ಅಂತ. ಓಕೆ, ಈಗ ಮತ್ತೆ ಆಯ್ತು ನಾನು ಹೋಗ್ತೀನಿ ಅಂತ ನೀವು ಬಂದ್ರಿ, ಗಂಡನ ಮನೆಗೆ ಬಂದ್ರಿ? ಬಂದೆ ಸರ್ ನಾನು. ಬಂದ ತಕ್ಷಣ ಅವ್ರು ಹಸ್ಬೆಂಡಿಗೂ ಗೊತ್ತಾಯ್ತು ಸರ್, ಇವ್ರಿಗೆ ಗೊತ್ತಾಗ್ಯದ ಅಂತೇಳಿ ಅಂತ ಅವ್ರ ಮನೆಯವ್ರಿಗೆ ಗೊತ್ತಾದ ತಕ್ಷಣ ಅವ್ರು ಒಂದ್ ತರಾನೇ ಮಾತಾಡೋದ್ ಸರ್. ನಾ ಈಗ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ, ಇದು ಅದ ಏನ್ ಮಾಡಿದ್ರು ನಿನ್ಗೆ ಮಾಡ್ಬೇಕಿಲ್ಲ ಅಂತ ಹಿಂಗ್ ತಿಳ್ಕೊತಾರ. ಗಂಡ ಅನ್ನ ಮಾಡ್ತಾರ, ಸಂಸಾರಕಾಯಿ ಮಾಡ್ತಾರ, ಜೀವನ ಮಾಡಕ್ಕೋಸ್ಕರ ಮಾಡ್ತಾರ ಅಂತ ಹಿಂಗ ಒಂದ್ ತರಾನೇ ಮಾತಾಡ್ಬೇಕ್ರಿ ಸರ್ ಅವ್ರು. ಅವ್ರ ಯಾಕಿದ್ ಇರ್ಲಿ ಅಂತ ನಾನು ಏನು ಟೆನ್ಷನ್ ತಗೊಳಿಲ್ಲ ಸರ್. ನಾವ್ ಸುಮ್ನೆ ಇದ್ವಿ, ಎಲ್ಲ ಆರಾಮಾಗಿ ಇತ್ತು. ಮಧ್ಯ ಇದು ಮಗುವಿನ ವಿಷಯ ಬರಾಕತ್ತ ಸರ್. ಇದು ಮಗುವಿನ ವಿಚಾರ ಎಲ್ಲಿ ತನಕ ಹೋಗಿ ತಲುಪ್ತು ಅಂದ್ರೆ ತುಂಬಾನೇ ಟೆನ್ಷನ್ ಕೊಡಕ್ ಚಾಲು ಮಾಡಿದ್ರು ಎಲ್ರು. ಮನೆಯವ್ರಿಗೆ ಗೊತ್ತಿತ್ತು, ಅವ್ರೇನು ಅಂತಿದಿಲ್ಲ. ಅದ್ರ ಮತ್ತೆ ಸುಮ್ನೆ ಇರ್ತಿರ್ಲಿಲ್ಲ ಸರ್. ಏನ್ರಿ ಸರ? ಸಮಸ್ಯೆ ನಿಮ್ದ ಗಂಡಂದ ಇದ್ದಿದ್ದು? ಅತ್ತೆದು, ನಂದು, ಗಂಡಂದು ಸರ್. ಇದ್ರಲ್ಲಿ ತುಂಬಾ 3 ಜನದ್ದೇ ತುಂಬಾ ಜಾಸ್ತಿ ಅದ ಸರ್. ಇದ್ರಲ್ಲಿ ಮಾವಂದೇನ್ ವಿಷಯನೇ ಅವ್ರಿಗೇನು
ಅಷ್ಟೇ ಅಲ್ಲ ಗೊತ್ತಾಗ್ತಿತ್ತು, ಅಲ್ಲ ಹಂಗೇನು ಅದು ಅನ್ಸಿರ್ಲಿಲ್ಲ. ಆಯ್ತು, ಅದು ನಾನು ಮನೆದು ಕೇಳಲಿಲ್ಲ. ಮಗುವಿನ ವಿಚಾರವಾಗಿ ಗಂಡ ಹೆಂಡತಿ ನಿಮ್ಮಲ್ಲಿ ಸಮಸ್ಯೆ ಯಾರಿಗಿತ್ತು, ಅಂದ್ರೆ ಯಾಕೆ ಇಲ್ಲ ಆಗ್ತಿರ್ಲಿಲ್ಲ ಸರ್, ಅಂತ? ಅದು ಗಂಡನ ವಿಚಾರ ಗಂಡಗೆ ಇತ್ತು ಸರ್ ಸಮಸ್ಯೆ. ಓ, ಅದ್ರ ಮಗು ಬೇಕು ಅಂತ ಅಂತಿದ್ದು ಅತ್ತೆ. ಬಟ್ ಗಂಡನಿಗೆ ಇಂಥದ್ದೇನು ಸಮಸ್ಯೆ ಇದೆ ಅಂತ ಅತ್ತಿಗೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು ಸರ್, ಹುಟ್ಟದಾಗಿಂದ ಅವರೇ ಬೆಳೆಸಿದ್ದು, ಅವ್ರ ಹಾಸ್ಪಿಟಲ್ ತೋರಿಸಿದ್ದು ಹಿಂಗದ ಅಂತ ಅವ್ರಿಗೆ ಅವಾಗ ಹುಟ್ಟದಾಗಿಂದಾನು ಗೊತ್ತು ಸರ್ ಅವ್ರಿಗೆ. ಅದಾದ್ರೂ ಒತ್ತಾಯ ಮಾಡ್ತಿದ್ರ ನಿಮಗೆ? ಮತ್ತೆ ಮದ್ವೆ ಆಗಾಗ ಏನು ಅಂದಿಲ್ಲ ಸರ್, ಅತ್ತೆ ಕಡೆದ ಏನು ಪ್ರಾಬ್ಲಮ್ ಇಲ್ಲ. ಅದಾದ ಬೆಳಗ್ ಬಂತು ಸರ್. ಅದ್ ಹೆಂಗ್ ಬಂತು ಅಂದ್ರ, ಯಾಕಿರ್ಲಿ ಏನ್ ಆಗ್ತದ, ಹಾಸ್ಪಿಟಲ್ ತೋರ್ಸಿದ್ರಾಯ್ತು, ಹೋದ್ರಾಯ್ತು, ಮಗುಂದು ಅಂತ ಬೇಕಲ್ಲ ನಮಗ, ಹಿಂಗ್ ಚಾಲು ಮಾಡಿದ್ರಿ ಸರ್. ಅಲ್ಲ, ಈಗ ನನ್ನ ಪ್ರಶ್ನೆ ಇರೋದು, ಗಂಡನಿಗೆ ಚಿಕಿತ್ಸೆ ತಗೊಂಡು ಮಗು ಮಾಡ್ಕೊಳ್ಳಿಕ್ ಸಾಧ್ಯ ಇದೆಯೋ ಅಥವಾ ಸಾಧ್ಯವೇ ಇಲ್ಲ ಅನ್ನೋ ಸ್ಥಿತಿಲಿ ಇದ್ರು ಅವ್ರು ಆಲ್ರೆಡಿ? ಇಲ್ಲ ಅಂತ ಗೊತ್ತಿತ್ತು ಸರ್ ಅವ್ರಿಗೆ, ಮಗು ಮಾಡ್ಕೊಳಕ್ ಅಂದ್ರೆ ಚಾನ್ಸ್ ಇರ್ಲಿಲ್ಲ. ಖಂಡಿತವಾಗಿ ಅವರಿಂದ ಸಾಧ್ಯ, ಐ ಮೀನ್ ಅಲ್ಲೇನು ಪ್ರಾಬ್ಲಮ್ ಇರೋದ್ರಿಂದ ಅದು ಸಾಧ್ಯವೇ ಇಲ್ಲ ಅಂತ ನಿಮಗೂ ಗಂಡನಿಗೂ ಗೊತ್ತಿತ್ತು? ನಮ್ ಇಬ್ರಿಗೂ ಗೊತ್ತಿತ್ತು, ಅವ್ರಿಗೂ ಗೊತ್ತಿತ್ತು ಸರ್, ಅದು ಅತ್ತೆಗೂ ಕೂಡ ಗೊತ್ತಿತ್ತು. ಓ, ಅದಾಗಿಯೂ ಒಂದು ಸೀನಿಯಾರಿಟಿ ತರ ಹಿರಿಯ ಅಥವಾ ಅತ್ತೆಯ ಆ ಮಾತುಗಳು ಬರ್ತಾನೆ ಇದ್ದು. ಆ ತರ ಅದು ಹಸ್ಬೆಂಡ್ ಏನಂತಿದ್ರು ಸರ್, ಅವ್ರು ನೋಡು ನಮ್ ತಾಯಿ ಏನಂದ್ರೆ ನೀನ್ ತಲೆ ಕಟ್ಕೋಬೇಡ, ನಾನ್ ಮಗು ಮಾಡ್ಕೊಳಲ್ಲ, ಮಗು ಮಾಡ್ಕೊಂಡ್ರೆ ಅದ್ರ ನಿನ್ಗಾನು ಬರುತ್ತೆ. ಬಂದ ತಕ್ಷಣ ನನ್ ಜೀವನಾನು ನಾನು ಇಷ್ಟಕ್ಕೆ ನಿಂತು ಹೋಗೋ ಪರವಾಗಿಲ್ಲ, ನಿಂದನು ಹಾಳು ಮಾಡಲ್ಲ ನನ್ ಜೀವನ, ಮಗು ಬೇಕಾದ್ರೆ ಏನಂತಾರ ಈಗ IVF ಅಂತ ಬಂದಾವಲ್ಲಿ ಸರ್, ಆ ತರ ಮಾಡ್ಕೊಳ್ಳೋನು, ಆದ್ರೆ ಇನ್ನ ಹೋಗ್ಲಿ, ಇಷ್ಟ ಅರ್ಜೆಂಟ್ ಮಾಡ್ಬೇಡ, ಅವ್ರ ತಾಯಿ ಮತ್ತೆಲೆ ಹಾಕೋಬೇಡ ಅಂತ ಹೇಳಿದ್ರು ಸರ್ ಅವ್ರು. ಓಕೆ, ಸುಮ್ಮನೆ ಕೇಳ್ತೀನವ, ಅಂದ್ರೆ ಗಂಡನಿಗೆ ಪಾಪ ಹುಟ್ಟದಾಗ್ಲಿಂದ ಬಂದಿರೋದಾ ಅವ್ರ ತಂದೆ ತಾಯಿಯಿಂದ? ಹುಟ್ಟದಾಗಿಂದ ಬಂದಿರೋದು. ಓಕೆ, ಸೊ ಈಗ ನಾವೊಂದು ಮಗು ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಆ ಮಗುವಿನ ಜೀವನವು ಹಾಗೆ ಆಗುತ್ತೆ ಅನ್ನೋದು ಭಯ ಇತ್ತ ಅವ್ರಿಗೆ? ಮಗು ಆಗಲ್ಲ ಅಂತ ಅವ್ರು ಮೊದ್ಲಿನ ನಿಂತ್ಕೊಂಡು ಹಾಸ್ಪಿಟಲ್ ತೋರಿಸಿದ್ರು ಸರ್ ಅವರು. ಆಗೋದೇ ಇಲ್ಲ, ಹೌದು, ಇನ್ನ ಬರೋದಿಲ್ಲ, ಮಗುನೇ ಆಗೋದಿಲ್ಲ. ಅದು ಅವ್ರು ಯಾವಾಗ್ಲೂ ಹೋಗೋ ಹಾಸ್ಪಿಟಲ್ ಅಲ್ಲಿ ಹೇಳಿದ್ರಂತ ಸರ್, ಮಕ್ಳು ಮಾಡ್ಕೊಂಡ್ರು ಮಗುವಿಗೆ ಏನೂ ಆಗಲ್ಲ, ವಯಸ್ಸಿಗೆ ಬರ್ತದ ಅಂತ ಹೇಳಿದ್ರಂತ ಸರ್. ಓಕೆ ಓಕೆ ಓಕೆ, ವಯಸ್ಸಿಗೆ ಬರ್ತು ಅಂತ ಹೇಳಿದ್ರೆ ಹಂಗಾಗಿ ಅವರು ಏನ್ ಮಾಡಿದ್ರು, ಬೇಡ ಮಗುವೇ ಬೇಡ ಅಂತ ಸುಮ್ನೆ ಇದ್ರು ಸರ್ ಅವರು. ಓ ಪಾಪ, ನಿಮಗ್ ಬರುತ್ತೆ ಅಂತ? ನನಗ್ ಬರುತ್ತೆ ಅಂತ ಅವ್ರು ಸುಮ್ನೆ ಇದ್ರು. ಓಕೆ ಓಕೆ ಓಕೆ. ಆದ್ರೆ ಅತ್ತೆ ಸುಮ್ನೆ ಇರ್ಲಿಲ್ಲ, ಅವ್ರ ತಲೆಯಲ್ಲಿ ಅದು ಇದು ಎಲ್ಲಾನು ವಿಚಾರ ಹಾಕಿ ಅವ್ರ ತಲೆನ ಫುಲ್ ಇದು ಮಾಡ್ಬಿಟ್ರು ಸರ್ ಅವ್ರು. ಅವ್ರು ಅಲ್ಲಿಂದ ಏನ್ ಶುರು ಮಾಡಿದ್ರು, ಏನಾರೇ ಆಗ್ಲಿ ಒಟ್ ನಮಗ್ ಮಗು ಬೇಕಂದ್ರು ಬೇಕಂತ ಮನೆ ಟಾರ್ಚರ್ ಮಾಡಕ್ ಶುರು ಮಾಡಿದ್ರು. ಅಲ್ಲಿಂದ ಹಸ್ಬೆಂಡ್ಗೆ ಏನ್ ಹೇಳಿದ್ರು ಸರ್ ಅವರು, ನೀ ಮಾಡ್ಲಿಲ್ಲ ಅಂದ್ರ ಬಿಡು, ಇದು ಹೇಳ್ಬೇಕು ಬೇಡ ಗೊತ್ತಿಲ್ಲ ಸರ್, ಇದು ನೀವ್ ಮಾಡ್ಲಿಲ್ಲ ಅಂದ್ರೆ ಬಿಡು ಪರವಾಗಿಲ್ಲ, ಅಂದ್ರ ಬೇರೆ ಕಡೆದೇನಾದ್ರು ಮಾಡೋಣ, ಒಟ್ನಲ್ಲಿ ಮಗು ಮಾಡ್ಕೊಳ್ಳೋಣ, ಈ ಭೂಮಿ ಮೇಲೆ ಒಂದ್ ನಮ್ದು ಅಂತ ಜನಕ್ಕಾದ್ರೂ ಗೊತ್ತಾಗುತ್ತೆ ಅಂತ ಇದು ಮಾಡಿದ್ರು ಸರ್ ಅವ್ರು. ಅಂದ್ರೆ ನನಗೆ ಇದು ಅರ್ಥ ಆಗ್ಲಿಲ್ಲ, ಅಂದ್ರೆ ಮಗನಿಗೆ ಬೇರೆ ಮದುವೆ ಮಾಡೋಣ ಅಂತಲ್ಲ? ಅಲ್ಲಲ್ಲ ಸರ್, ಇದು ಸೂಜಿ ಸರಿ IVF ಅಂತ ಆತರ ಮಾಡೋಣ ಅಂತ ಫಸ್ಟ್ ಪ್ಲಾನ್ ಮಾಡಿದ್ರು ಸರ್. ಅದ್ ಬಹಳ ಗೌರವಾನ್ವಿತವಾಗಿ ಇತ್ತು, ಬಟ್ ನೀವ್ ಹೇಳಿದೇನು ಬೇರೆ. ಅದು ಫಸ್ಟ್ ಆತರ ಮಾಡ್ಕೊಂಡಾಗ ಅದೆಲ್ಲ ಕೇಳ್ಕೊಂಡಾಗ ಏನಂದ್ರು, ಅದು ದುಡ್ಡು ಜಾಸ್ತಿ 14 ಲಕ್ಷ 15 ಲಕ್ಷ ಹೇಳಿದ್ರಂತ ಸರ್. ಅದು ಫೇಲ್ ಆದ್ರೆ ಅಷ್ಟೆಲ್ಲಾ ದುಡ್ಡು ವೇಸ್ಟ್ ಆಗ್ತದ, ಒಂದ್ ವೇಳೆ ಆತದು ಇಲ್ಲದ ಗ್ಯಾರಂಟಿ ಡಾಕ್ಟರ್ ಕೊಡಲ್ಲ ಅಂತ ಹೇಳಿದ್ರು ಸರ್ ಕೇಳಿದ ತಕ್ಷಣ. ಅದಕ್ಕೆ ಏನ್ ಮಾಡಿದ್ರು ನಮ್ಮ ಹಸ್ಬೆಂಡ್ ತಲೆಗೆ ಇವ್ರು ಏನ್ ಹಾಕಿದ್ರು, ಬೇರೆ ಕಡೆ ಎಲ್ಲಾದ್ರೂ ಕಳ್ಸೋಣ, ಪ್ರೆಗ್ನೆಂಟ್ ಆಗೋ ತನಕ ಯಾರನ್ನಾದ್ರೂ ಕೇಳೋಣ ಅಂತ ಹಿಂಗ್ ತಲೆಗೆ ಹಾಕ್ಬಿಟ್ರು ಸರ್ ಅವ್ರ ತಲೆಯಲ್ಲಿ. ಅರ್ಥಾತ್ ಬೇರೆ ಪುರುಷನಿಂದನ? ಆತರ ಸರ್. ಓಕೆ. ಆ ಟೈಮಲ್ಲಿ ನಾನೇನ್ ಮಾಡಿದೆ, ನಮ್ಮ ಮನೇಲಿ ಈ ತರ ಆಲೋಚನೆ, ನಮ್ಮ ಮನೇಲಿ ಈ ತರ ಟೆನ್ಷನ್ ಕೊಡ್ಲಿತ್ತರ ನನ್ ಫ್ರೆಂಡ್ ಮುಂದೆ ಹೇಳ್ಕೊಂಡೆ ಸರ್. ಓಕೆ. ತುಂಬಾನೇ ಟಾರ್ಚರ್ ಮಾಡಿದ್ರು. ಅದ್ರ ಜೊತೆ ಅವಾಗೆಲ್ಲ ಗಂಡ ಚಲೋನೆ ಕರೆಕ್ಟ್ ಆಗಿದ್ರು ಸರ್. ಇದ್ರ ಅತ್ತೆ ಮಾತು ಕೇಳ್ಕೊಂಡು ಇವ್ರುನು ನನ್ ಹೆಂಗ್ ಬೇಕ್ ಹಂಗ ಬಾಯಿ ಬಂದಂಗೆಲ್ಲ ಬೈಯಕ್ ಚಾಲೂ ಮಾಡಿದ್ರಿ ಸರ್ ಇವ್ರು. ಅಂದ್ರೆ ಗಂಡನು ಆ ವೇಳೆಗೆ ಬದಲಾಗ್ಬಿಟ್ರ? ಬದಲಾಗ್ಬಿಟ್ರಿ ಸರ್. ಓಕೆ ಓಕೆ. ಅವರು ಬದಲಾಗ್ಬಿಟ್ಟು ಅವ್ರ ತಾಯಿ ಮಾತಂದ್ರೆ ಅವ್ರು ತುಂಬಾನೇ ಕೇಳ್ತಾರೆ. ಕ್ಷಮಿಸು ತಾಯಿ, ಬೇರೆ ಪುರುಷನ ಕುರಿತು ಬೇರೆ ಪುರುಷನಿಂದ ಮಗು ಮಾಡಿಸೋಣ ಅನ್ನೋ ಯೋಚನೆ ತಾಯಿಗೆ ಬಂದಾಗ ಗಂಡ ಅದನ್ನ ವಿರೋಧಿಸ್ಲಿಲ್ವಾ? ಇಲ್ಲ ಸರ್, ತಾಯಿ ಅಂದ್ರೆ ಅಷ್ಟು ಜೀವ ಕೊಡ್ತಾರೆ ಸರ್ ಅವ್ರು. ಅಲ್ಲ, ಅದು ಸರಿ, ಬಟ್ ಗಂಡ ಅದಕ್ಕೆ ಹೌದು ಸರಿ ಅಂದ್ರ ಅಥವಾ ಅದಕ್ಕೇನು ಮಾತಾಡ್ಲಿಲ್ವಾ?
ಸರಿ ಅಂದ್ರು ಸರ್. ಅವ್ರು ಏನು ಮಾತಾಡ್ಲಿ. ಅದು ಹೆಂಗ್ ಮಾತಾಡಿದ್ರು ಅಂದ್ರೆ ಸರ್, ಅವ್ರ ವೈಫ್ ನನಗೊಂದ್ ಚೂರಾದ್ರೂ ಬೆಲೆ ಕೊಡ್ಬೇಕಿತ್ತಲ್ಲ ಸರ್ ಅವರು. ಆ ತಾಯಿ ಹೇಳಿದ್ರು ಅಂತ ಉಲ್ಟಾ ನನ್ಗೆ ಬೇಕ್ ಚಾಲು ಮಾಡಿದ್ರು ಸರ್. ನಿನ್ ಕೈಯಿಂದ ಏನಾಗ್ತದ, ನಿನ್ ಕೈಲಿ ಏನು ಆಗೋದಿಲ್ಲ, ಎಷ್ಟೆಷ್ಟು ಜನ ಹೆಂಗ ಮಾಡ್ತಾರ, ಮಕ್ಳು ನನ್ ವಿಷಯದ ಮದುಗೂ ಆಗಂಗಿಲ್ಲ, ಭೂಮಿಗ್ ಒಂದ್ ಒಳ್ಳೆ ರೀತಿಲಿ ನಮ್ ಇಬ್ರು ಜೀವನ ಉಳ್ಸಕ್ ತಯಾರಿಲ್ಲ, ನಾವ್ ಕೊರಗ್ತೇವ್ ಅತ್ತೆ ಗಂಡ ಅತ್ತೆ ಅಂತ ಗೊತ್ತಿದ್ರು ಏನು ತಲೆನೇ ಕೆಡಿಸ್ಕೊಳಂಗಿಲ್ಲ, ನಾವ್ ಎಷ್ಟು ಅಂತ ಹೇಳ್ಬೇಕು ನಿನಗ, ಎಷ್ಟು ಅಂತ ಮಾಡ್ಬೇಕು ನಿನಗ ಅಂತ ಈ ತರ ಮಾತಾಡಕ್ ಚಾಲು ಮಾಡಿದ್ರಿ ಸರ್ ಅವ್ರು. ನನ್ಗೂ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅಳ್ತಾ ಏನ್ ಮಾಡಿದ್ರೆ ತವ್ರ ಮನೆಗ್ ಬಂದೆ ಸರ್. ನಿಮ್ ಫ್ರೆಂಡ್ಗೆ ಹೇಳಿದ್ರಿ ಅಂತ? ಆ ತವ್ರ ಮನೆಗ್ ಬಂದ ತಕ್ಷಣ ನನ್ ಫ್ರೆಂಡ್ ಮುಂದೆ ಹಿಂಗ್ ಎಲ್ಲಾ ಪರಿಸ್ಥಿತಿನಿ ಹೇಳ್ಕೊಂಡೆ ಸರ್. ಆ ಟೈಮಲ್ಲಿ ಅವಳು ಏನ್ ಮಾಡಿದ್ಲು, ಇಲ್ಲ ಬೇಡ ಅಂತ ಹೇಳಿದ್ರು ಸರ್. ಹೆಂಗ್ ಬೇಡ ಅಂದ್ಲು ಅಂದ್ರೆ, ಈಗಿಂದು ಕಾಲಕ್ಕಂತೂ ಸ್ವಲ್ಪ ಹುಟ್ಟಿರೋ ಮಕ್ಕಳು ಅನ್ನಕ್ ತಯಾರಿಲ್ಲ, ಇನ್ ಬೇರೆದಂದ ತಕ್ಷಣ ನೀನು ಬೇರೆ ಹಾಕಿಸಿ ಮನ್ಸು ಹೊಡೆದು ಹೋಗ್ತಾವ ಅಂತ ಹಿಂಗೆಲ್ಲಾ ತಿಳಿಸಿ ಹೇಳಿದ್ರು ಸರ್ ನನಗ. ಅವ್ರ ಪ್ರಯತ್ನ ಪ್ರತಿಯೊಂದು ವಿಷಯದಾಗೂ ನನ್ನ ವಿಷಯದಾಗ ಒಳ್ಳೆ ರೀತಿಲಿ ಹೇಳ್ಕೊಟ್ ಬಂದ್ಲು, ಬೇಡ ಅಂತ ಹೇಳಿದ್ಲು. ನಾನು ಸುಮ್ಮನಾದ್ರು ಹಸ್ಬೆಂಡ್ ಅತ್ತೆ ಸುಮ್ನೆ ಇರ್ಲಿಲ್ಲ ಸರ್. ಸುಮ್ನೆ ಇರ್ಲಿ ಏನ್ ಮಾಡಿದ್ರು ಸರ್ ಅವರು, ಇಲ್ಲ ಅವ್ರಿಗೆ ಕೇಳು ಇವ್ರಿಗೆ ಕೇಳು, ನಿನ್ ಫ್ರೆಂಡ್ಸ್ ಆದ್ರೆ ಇದ್ರ ಕೇಳು, ದುಡ್ಡು ಕೊಡ್ತೀವಿ, ದುಡ್ಡು ಬೇಕಂದ್ರೆ ಕೊಡ್ತೀವಿ, ಒಟ್ ನನ್ ಭೂಮಿಗೆ ಬಂದು ಅವ್ರ ಮಗನ ಹೆಸರಲ್ಲೇ ಅವ್ರ ಮನೆಗ್ ಹುಟ್ಟಬೇಕಾಗಿತ್ತು ಸರ್. ಅದ್ ಹೆಂಗ್ ಬರ್ತದ ಅದ್ ಏನ್ ವಿಚಾರ ಇರ್ಲಿಲ್ಲ ಸರ್. ಅವ್ರಿಗೆ ಏನ್ ಮಾಡಿದ್ರು ಇದು ಇರ್ಲಿಲ್ಲ, ಒಟ್ನಲ್ಲಿ ಅವ್ರ ಮನ್ಯಾಗ ಒಂದ್ ಹುಟ್ಟಬೇಕಿತ್ತು. ಅದಕ್ಕೆ ಏನ್ ಮಾಡಿದ್ರು ಸರ್ ಅವರು, ನನ್ ತಲೆ ಫುಲ್ ಇದು ಮಾಡ್ಬಿಟ್ರು ಸರ್, ನನ್ಗೇನು ತಿಳಿಲಾರ್ದಗತ್ಲೆ ಮಾಡ್ಬಿಟ್ರು ಸರ್ ಅವರು. ತುಂಬಾನೇ ಮಾತಾಡ್ತಿದ್ರು. ಅವ್ರು ಏನ್ ಮಾತಾಡ ತಲೆ ಹಾಕೊಂಡಿದ್ರು, ಅಂತಿದ್ರು, ಸುಮ್ನೆ ಇದ್ರು, ಹತ್ರುನು ಎಲ್ಲದಕ್ಕೂ ಒಂದೊಂದು ಹೇಳ್ಕೊತ್ ಬಂದ ತಕ್ಷಣ ನನ್ ಫ್ರೆಂಡ್ ಅಂತ ಬಂದ ಎಲ್ಲಾ ಹೇಳ್ಕೊಂಡಾಗ ಅವ್ರ ನಮ್ಮ ಅತ್ತೆ ನನ್ ಫ್ರೆಂಡ್ ಹತ್ರ ಎಲ್ಲಾ ಹೇಳ್ತೀನಿ ಅಂತ ಗೊತ್ತಿತ್ತು ಸರ್. ಯಜಮಾನ್ಗಾಗ್ಲಿ ಅತ್ತೆ ಆಗ್ಲಿ ಅವರು ನಮ್ಮ ಫ್ರೆಂಡ್ ಸಂಗಡ ಅಂದ್ರೆ ನಾ ಮಾತಾಡ್ತೀನಿ, ಅವ್ನ ಕೈಯಲ್ಲಿ ಫೋನ್ ಕೊಡು ಅಂತ ನಮ್ಮ ಅತ್ತೆ ಮಾತಾಡಿದ್ರು. ಒಂದ್ ನಿಮಿಷ ಸರ್, ಪ್ರಾಬ್ಲಮ್ ಕೊಡ್ಲು ಸರ್. ಒಂದೇ ನಿಮಿಷ. ಸರ್ ಹಲೋ, ಹೇಳುವ. ಇಲ್ಲ ನಮ್ ಅವರು ನಮ್ಮ ಅವ್ವ. ಹಲೋ ರೀ ಸರ್. ಹೇಳುವ. ಸಾರಿ ಸರ್, ಪ್ರಾಬ್ಲಮ್ ಬಾಳ್ ಮಾಡ್ಲತ್ತೀರಿ. ಯಾರದು? ನಮ್ಮ ಮನೆ ಪಕ್ಕದವ್ರು ಅಂತ ತುಂಬಾನೇ ಕರಿತಿದಾರೆ ಸರ್ ಅವ್ರು. ಮನೆ ಪಕ್ಕದವ್ರ? ಹೌದು ಸರ್. ಅದು ಫ್ರೆಂಡ್ ಮುಂದೆ ಹೇಳ ನಮ್ಮ ಅತ್ತೆ ಅವ್ರ ಜೊತೆ ಮಾತಾಡಿದ್ರು ಸರ. ಅಂದ್ರೆ ನಿಮ್ಮ ಅತ್ತೆ ನಿಮ್ ಫ್ರೆಂಡ್ ಹತ್ರ ಮಾತಾಡಿದ್ರು? ಹಾ ಮಾತಾಡಿದ್ರು ಸರ್. ಮಾಡೋಣ ಹಿಂಗ್ ಮಾಡ್ಬೇಕು ತಂಗಿ ಅಂತ ಹಿಂಗೆಲ್ಲಾ ಮಾತಾಡಿದ್ರು ಸರ್. ಫಸ್ಟ್ ನಾನೆಲ್ಲಾ ರೀತಿಲಿ ವಿಷಯ ಪ್ರತಿಯೊಂದು ಎಲ್ಲಾ ಹೇಳ್ಕೊಂಡಿದ್ದ. ಆ ಫ್ರೆಂಡ್ ಎಲ್ಲಾ ರೀತಿಲಿ ಅವ್ರಿಗೆ ಬುದ್ಧಿವಾದ ಹೇಳಿದ್ಲು. ಆದ್ರೂ ಅವ್ರು ಕೇಳಿಲ್ಲ. ದುಡ್ಡು ಹೋಗ್ತದ, ಅದು ಆರಾಮಿಲ್ಲದಾರ್ರಿ ಸರ್ ಅವರು. ಯಾರು? ನನ್ನ ಹಸ್ಬೆಂಡ್ ಅವ್ರಲ್ಲ ಅತ್ತಿ ಎಲ್ರು ಆರಾಮ, ಅವ್ರಿಬ್ರಿಗೂ ಅದ ಸರ್ ಅದು. ಓಕೆ, ಸ್ವಲ್ಪ ಅವ್ರ ಆರೋಗ್ಯದಲ್ಲಿ ಯಾವಾಗ್ಲೂ ಅಷ್ಟೇನು ತಿಂಗಳ ಮೆಡಿಸಿನ್ ಅಂತ ಅದು ಪಾರ್ಸಲ್ ಬರ್ತಿತ್ತು ಸರ್ ಗುಳಿಗಿದ್ದು. ಅದು ಬಂದ ತಕ್ಷಣ ತಿಂಗಳ 5-10-15 ಸಾವಿರ ತನಕ ಖರ್ಚಾಗ್ತಿತ್ತು ಸರ್ ಅದು. ಅದರಿಂದ ಅವ್ರೇನು ವಿಚಾರ ಮಾಡಿದ್ರು ಅಂದ್ರ, ನಾವ್ ಇಷ್ಟ ತಿಂಗಳ ದುಡ್ಡು ಕೊಡ್ತೇವು, ಇದಕ್ಕೆ ಇಷ್ಟ 14 ಲಕ್ಷ ಹಾಕಿದ ತಕ್ಷಣ ಒಂದ್ ವೇಳೆ ಫೇಲ್ ಆಯ್ತು ಅನ್ನೋದೇ ಆದ್ರ ಯೂಸ್ ಇಲ್ಲ, ಹಿಂಗ ವಿಚಾರ ಮಾಡಿದ್ರು ಸರ್ ಅವ್ರು. ವಿಚಾರ ಮಾಡಿ ನನ್ನ ಹತ್ರ ಹೇಳತ್ತಂಗೆ ಸೇಮ್ ನನ್ನ ಫ್ರೆಂಡ್ ಹತ್ರನೇ ಹೇಳ್ಬಿಟ್ರು ಸರ್ ಅವ್ರು. ನನ್ನ ಹತ್ರ ಸೇಮ್ ನನ್ನ ಫ್ರೆಂಡ್ ಹತ್ರನೇ ಹೇಳ್ಬಿಟ್ರು ಸರ್ ಅವ್ರು. ಆ ಫ್ರೆಂಡು ಅದು ಒಂದ್ ಕಡೆ ಕರೆಕ್ಟ್ ಇದೆ, ಜೀವನ ಹಾಸ್ಪಿಟಲ್ ತೋರ್ಸೋದ್ರಿಗೆ ಅವ್ರದ್ದು ಜೀವನ ಇದು ಆಗ್ತದ, ಗುಳಿಗೆ ತರಿಸ್ಬೇಕು ಮಾಡ್ಬೇಕು ಅಂತೇಳಿ ಅವರು ಯಾಕಿಲ್ಲ ಒಪ್ಕೊಂಡ್ರು ಸರ. ಒಪ್ಕೊಂಡ ತಕ್ಷಣ ನನ್ನ ಫ್ರೆಂಡ್ ನನ್ನ ಹತ್ರ ಏನ್ ಹೇಳಿದ್ಲು, ಅವ್ರು ಮಾತಾಡ ಹಾಕ್ಕೊಳಕ ನಿಮ್ ಯಜಮಾನ್ರು ನಿಮ್ಮ ಅತ್ತಿ ಒಟ್ಟಲ್ಲಿ ನಿನಗ್ ಬಿಡೋ ಕಾಣಿಸ್ತಿಲ್ಲ, ಒಟ್ನಲ್ಲಿ ನಿನ್ಗೆ ಏನೇ ಮಾಡ್ತಾರ ಅವ್ರು, ಬೇರೆ ಕಡೆ ಎಲ್ಲ ಕಳಿಸ್ತಾರ ಅವ್ರು, ನೀ ಬೇರೆ ಈ ತರ ಮಾತಾಡ್ತೀಯ ಏನ್ ಮಾಡಿಸ್ತಾರ ಅವ್ರು, ನೀ ಆ ಕಡೆ ಅಲ್ಲಿ ಇಲ್ಲಿ ಹೋಗ್ಬೇಡ,
ನಾನೇ ನಿನ್ಗೆ ಹೆಲ್ಪ್ ಮಾಡ್ತೀನಿ, ಆದ್ರೆ ಜೀವನ ಪರ್ಯಂತ ಈ ವಿಷಯದಾಗ ಹೆಂಗಿರ್ಬೇಕಂತ ಎಲ್ಲ ನಿಮಗ್ ಬಿಟ್ಟಿತ್ತು ಅಂತ ಎಲ್ಲಾ ರೀತಿ ನನ್ಗೆ ಹೇಳಿದ್ರು ಸರ್. ನಾ ಫ್ರೆಂಡ್ಸ್ ಆಗಿದ್ವಿ, ಫ್ರೆಂಡ್ಸ್ ಇವ್ ಬರೋದು ಹೋಗೋದು ಎಲ್ಲ ಇರೋದು, ಮಾತಾಡೋದು, ನಾಳೆ ಮಗು ಹುಟ್ಟಿದ ತಕ್ಷಣ ಎಲ್ಲ ನೋಡಕ್ಕಾಗಲ್ಲ, ಮಾತಾಡ್ಸಕ್ಕಾಗಲ್ಲ, ಇಂತ ಎಲ್ಲ ವಿಚಾರ ಮಾಡಿದ್ರು ಸರ್. ಅವ್ರು ಏನ್ ಮಾಡಿದ್ರು, ನಾ ಎಲ್ಲಾ ಹೇಳಿದ ತಕ್ಷಣ ಇಲ್ಲ ನಿಮ್ ಹಸ್ಬೆಂಡ್ ಸಾಂಟನು ನಾ ಮಾತಾಡ್ತೀನಿ ಅಂತ ಮಾತಾಡಿದ್ರು ಸರ್. ಹಸ್ಬೆಂಡ್ಗೆ ಎಲ್ಲಾನು ಹೇಳ್ದೆ, ಅವರು ಎಲ್ಲಾನು ಇಲ್ರಿ ಮಾಡಿಸ್ತಾರ, ನಮ್ಗ ಕತ್ತಂಗಿ ಯಾರು ಇಲ್ಲ, ನೀವೇನ ಶಿಷ್ಟ ತಿಳ್ಕೊತ, ನಮ್ ಪರಿಸ್ಥಿತಿ ಹಂಗದರಿ, ನಮ್ ಮಗು ಮಾಡ್ಕೊಳೋದು ದೊಡ್ಡದಲ್ಲ, ಆದ್ರ ನಮ್ ಮಗು ಮಾಡ್ಕೊಂಡ್ರ ಅವಳಿನೂ ಬರ್ತದ, ಇರ್ಲಿ ನಮ್ಗಾನು ಜೀವನ ಮಾಡಕ್ ಏನು ಆಧಾರ ಇಲ್ಲ, ಅವಳು ಜೀವನ ಆದ್ರೂ ನಮ್ ಮುಂದೆ ಏನಾದ್ರೂ ಫೇಲ್ ಆದ್ರೂ ಅವ್ಳ ಜೀವನಕ್ಕದ್ರ ಆಧಾರ ಆಗ್ತದ, ಅವ್ಳು ಬದುಕೋಕೊಂದ್ ದಾರಿ ಆಗ್ತದ ಅಂತ ಹೇಳಿ ಓಕೆ ಅಂತ ಹೇಳಿದ್ರಿ ಸರ್ ಅವರು. ಅಂದ್ರೆ ಅವ್ರಿಗೆ ನಮಗೇನೋ ನಾಳೆ ನಾವಿಲ್ದಂಗ ಆದ್ರೂ ಕೂಡ ನಿನ್ ಜೀವನ ಅನಾಥ ಆಗಬಾರ್ದು ಅಂತ ಅವ್ರ ಯೋಚನೆ ಇತ್ತು. ಅವ್ರ ಉದ್ದೇಶ ಇತ್ತು ಸರ್. ಆ ಉದ್ದೇಶ ಸರಿ ಇದೆ, ಬಟ್ ಓಕೆ, ಈ ದಾರಿ ಬಗ್ಗೆ ಸ್ವಲ್ಪ ಆಕ್ಷೇಪ ಇತ್ತು. ಅಂದ್ರೆ ಅಂದ್ರೆ ಅವ್ರ ಉದ್ದೇಶ ಸರಿ ಇದ್ರು ಕೂಡ ಇದು ಯಾಕೋ ಸರಿ ಅನ್ನಿಸ್ತಿರ್ಲಿಲ್ಲ ನಿಮಗೆ? ನನಗ್ ಸರಿ ಅನಿಸ್ಲಿಲ್ಲ ಸರ್. ಅದನ್ನ ನಾವ್ ಹೇಳಿದೆ ಅವ್ರಿಗೆ, ಬ್ಯಾಟ್ರಿ ಬರದ್ರ ಇದು ಮುಂದೆಲ್ಲ ಜೀವನಕ್ಕ ತೊಂದ್ರೆಗ ಆಗ್ತವ, ನಾವು ದಿನ ನಿಮ್ ಮುಖ ನೋಡ್ಬೇಕು, ನೀವು ನಮ್ ಮುಖ ನೋಡ್ಬೇಕು, ಎಲ್ಲ ಪ್ರಾಬ್ಲಮ್ ಆಗ್ತಾವ, ಇರ್ಲಿ ಎಷ್ಟೋ ಜನ ಹಾರಿದ ಭೂಮಿ ಮೇಲೆ, ಎಷ್ಟೋ ಜನ ಹುಡುಗರ ಮಕ್ಳೇ ಇದ್ದ ತಕ್ಷಣ ಜೀವನ ಮಾಡ್ರಿ, ಮಕ್ಳು ಇದ್ದಾನೆ ಎಷ್ಟೋ ಜನ ಜೀವನ ಮಾಡ್ಯಾರ, ಟ್ರೈ ಮಾಡಿ ನೋಡ್ರಿ ಅಂತ ಹಿಂಗ್ ನಾವ್ ಹೇಳ್ತೇವ್ರಿ ಸರ್. ಆ ಟೈಮಲ್ಲಿ ನನ್ ಫ್ರೆಂಡ್ ಅವ್ರ ಹತ್ರ ಚಂದ ಎಲ್ಲ ಹೇಳ್ಕೊಂಡ್ ನೋಡ್ರಿ. ಆಯ್ತು, ನಿನ್ ಫ್ರೆಂಡ್ ಏನು ಅಂದ್ರೆ ವ್ಯವಸ್ಥೆ ಮಾಡ್ತಿದ್ರೆ ಅರ್ಥಾತ್ ಯಾವ ತರ? ಅವಳು ಹಸ್ಬೆಂಡೇ ಮಗು ಮಾಡ್ಕೊಳಕ್ ಹೆಲ್ಪ್ ತಗೋತೀನಿ ಅಂತ ಹೇಳ್ತಿದ್ರು. ಅಂದ್ರೆ ಅವ್ರ ಹಸ್ಬೆಂಡ್ನೇ ಇದಕ್ಕೆ ನೇಮಿಸೋಕೆ ಅವ್ರು ಒಪ್ಪಿದ್ರು? ಒಪ್ಪಿದ್ರು ಸರ್. ಓಕೆ. ಅದು ಯಾವ ವಿಷಯಕ್ಕೆ ಒಪ್ಪದ್ಲು ಅಂದ್ರೆ ಸರ್, ಅವಳು ಇವಾಗ ಜನ ಕೆಟ್ಟವ್ರು ಅದಾರಿ, ಹಂಗಾದ್ರ ಇವೆಲ್ಲ ಆದ ತಕ್ಷಣ ಮುಂದೆ ತೊಂದ್ರೆ ಮಾಡಲ್ಲ ಅಂತ ಯಾವ ಗ್ಯಾರಂಟಿ ಅಂತ ನಾವಿಬ್ರು ಅವ್ರು ಎಲ್ಲಾರು 4 ಜನ ಕುಂತಿ ವಿಚಾರ ಮಾಡ್ದೇವ್ರಿ. ವಿಚಾರ ಮಾಡಿದಾಗ ಬೇಡ, ಹಂಗ್ ತೊಂದ್ರೆ ಆಯ್ತು ಅಂದ್ರ ನಾವ್ ತುಂಬಾ ಕ್ಲೋಸ್ ಸರ್. ಅದ್ ನಿಜ ಹೇಳ್ಬೇಕು ಅಂದ್ರ ಸಿಸ್ಟರ್ ಅಷ್ಟು ಕ್ಲೋಸ್ ಆಗಿರ್ತಾರ ಗೊತ್ತಿಲ್ಲ, ತುಂಬಾನೇ ಕ್ಲೋಸ್, ಒಬ್ರಿಗೊಂದ್ ಅಷ್ಟು ಜೀವ ಇದ್ವಿ ಸರ್ ನಾವು. ಅದು ಎಲ್ಲಾ ರೀತಿಲಿ ನಂಗೆ ಹೆಲ್ಪ್ ಮಾಡಿದ್ಲು, ಒಳ್ಳೆ ರೀತಿಲೇ ಇದು ಒಂದ್ ವಿಷಯದಲ್ಲಿ ಕೂಡ ಹಂಗೆ ಮಾಡಿದ್ಲು ಸರ್. ನನ್ ಸಲಕ್ ಎಲ್ಲಾನು ಮಾಡ್ತೀನಿ ಅಂತ ಎಲ್ಲಾನು ಮಾಡ್ದೋಳ್ರಿ. ಅದನ್ನು ಒಪ್ಕೊಂಡ್ಲು, ಬೇರೆ ಕಡೆ ಹೋದ್ರೆ ತೊಂದ್ರೆ ಆಗ್ತದ, ಮುಂದೆ ಹೆಂಗಿರ್ತದೆ ಅಂತಿದ್ದು, ಮುಂದೆ ಮಗು ಹುಟ್ಟಿದ ತಕ್ಷಣ ಪ್ರಾಬ್ಲಮ್ ಮಾಡಿಲ್ಲ, ದುಡ್ಡಿನ ವಿಚಾರ ಪ್ರಾಬ್ಲಮ್ ಮಾಡೋದು, ಹಿಂಗ ಏನ್ರಿ ಆತು ಅಂತ ಅವಳೇ ಒಪ್ಕೊಂಡ್ರಿ ಸರ್. ಒಪ್ಕೊಂಡ ತಕ್ಷಣ ಆಯ್ತು ಅಂತ ಎಲ್ರೂ ಸಹ ಮಾತಾಡ್ಬೇಕು, ಎಲ್ಲ ಒಪ್ಕೊಂಡ್ ತಮ್ಮ ಮನೆ ಬಂದ್ಲು ಸರ್. ಅವಳು ಬಂದ ತಕ್ಷಣ ನಾನು ಏನ್ ಮಾಡ್ದೆ, ನಮ್ಮ ಹಸ್ಬೆಂಡ್ಗೆ ಹಿಂಗ್ ಪರಿಸ್ಥಿತಿ ಎಲ್ಲಾನು ಹೇಳ್ಕೊಂಡ್ವಿ ಸರ್. ಹಸ್ಬೆಂಡ್ ಹತ್ರ ನಾನು ಇಟ್ಕೊಂಡಿಲ್ಲ, ನನ್ ಫ್ರೆಂಡ್ ಹತ್ರ ಹೋಗೋದು ಬರೋದು ಎಲ್ಲ ಗೊತ್ತಾಯ್ತು ಸರ. ನನ್ ಫ್ರೆಂಡ್ ಗಂಡ ಹತ್ರನು ಎಲ್ಲಾನು ಹೇಳ್ಕೊಂಡ್ರು. ಅಂದ್ರೆ ನನ್ ಫ್ರೆಂಡ್ ಏನೇ ಇಲ್ಲಲ್ಲ ಸರ, ಅವ್ಳ ಗಂಡನ ಹತ್ರ ಅವಳು ಕೂಡ ಎಲ್ಲಾನು ಹೇಳ್ಕೊಂಡ್ರು. ಎಲ್ಲಾನು ಹೇಳ್ಕೊಂತ ಹಿಂಗ ಅವ್ರಿಗೆ ಈ ತರ ಆದ, ಮಗು ಮಾಡ್ಕೊಳಂಗಿಲ್ಲ ರೀ, ಹೆಲ್ಪ್ ಮಾಡ್ಬೇಕು ನೀವು, ಮುಂದೆ ನಮ್ಗೇನು ತೊಂದ್ರೆ ಆಗ್ಲಾರ್ದಂಗ ನಮ್ದು ಇರ್ಬೇಕು ಅವ್ರದ್ದು ಇರ್ಬೇಕು, ಮತ್ತೆ ಬೇರೆ ಕಡೆ ಹೋದ್ರಿತ ಪ್ರಾಬ್ಲಮ್ ನಂಗ ಒಟ್ನಲ್ಲಿ ಅವ್ಳ ಜೀವ ಚೆನ್ನಾಗಿರ್ಬೇಕು ಅನ್ನೋದು ನಮ್ ತಲೆಯಲ್ಲಿ ಅದಂತ ಅವ್ಳ ಫ್ರೆಂಡ್ಗೆ ಅವ್ಳು ಹೇಳಿದ್ರು ಸರ್. ಗಂಡಗೆಲ್ಲ ಹೇಳಿದ್ರು. ಅವ್ರೇನಂದ್ರು, ಇಲ್ಲ ಇದು ಸರಿ ಅನ್ಸಂಗಿಲ್ಲ, ಪಕ್ಕ ವಿಚಾರ ಮಾಡ್ರಿ ನೀವು, ನಾನ್ ಪ್ರಾಬ್ಲಮ್ ಇದು ಮಾಡಕ್ಕೆ ಸಂಬಂಧ ನೀ ಅದು ಅವ್ರಿಬ್ರು ಹಸ್ಬೆಂಡು ಅವ್ರಿಬ್ರು ಗಂಡ ಹೆಂಡತಿ ಮಾತಾಡ್ಕೊಂಡಿರ್ತಾರ, ನಿಮ್ ವಿಚಾರ ಮಾಡ್ಕೋರಿ ಅಂತ ಹಿಂಗ್ ವಿಚಾರ ಮಾಡಿ, ಇಲ್ಲ ನಮ್ದು ಏನೇನ್ ಪ್ರಾಬ್ಲಮ್ ಆಗಂಗಿಲ್ಲ, ನಾ ಎಲ್ಲಾ ಮಾತಾಡಿನ ಅಂತ ಅವ್ರು ಎಲ್ಲಾ ಹೇಳ್ಕೊಂಡ್ರ ಸರ. ಅವ್ರ ಯಜಮಾನ್ರು ಒಪ್ಕೊಂಡ್ರಿ ಸರ್. ಒಪ್ಕೊಂಡ ತಕ್ಷಣ ಮುಂದೆ 3 ತಿಂಗಳಟ್ಟಿಗೆ ಪ್ರೆಗ್ನೆಂಟ್ ಆದ್ರು ಸರ್ ಅವರು. ಆದ್ರೆ ಅವಳ ಕಡೆ ಹಸ್ಬೆಂಡ್ ಕಡೆಯಿಂದ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಸರ್, ಈಗ್ಲೂ ಇಲ್ಲ, ಹಿಂದೇನು ಇರ್ಲಿಲ್ಲ. ಅಂದ್ರೆ ಪ್ರೆಗ್ನೆಂಟ್ ಆದ ತಕ್ಷಣ ಇವ್ ನಮ್ಮ ಹಸ್ಬೆಂಡ್ ಅವ್ರದ್ದು ನಮ್ಮ ಅತ್ತಿದು ಮೈಂಡ್ ಫುಲ್ ಡೈವರ್ಟ್ ಆಗ್ಬಿಡ್ತು ಸರ್. ಅವ್ರು ಒಪ್ಕೊಂಡು ಮಾಡು ಅಂತಂದವ್ರು ಅವ್ರು ಸಾಯಕ್ಕಿಂತ ಕನಿಷ್ಠ ಬದುಕೋಕ್ ನೀ ಲಾಯಕ್ಕೆ ಇಲ್ಲ ಅಂತ ಹೇಳಿದ್ರು ಸರ್. ಅವ್ರು ಮಾಡ್ದೆ ಹೋದ್ರೆ ಆತರ ಆಗ್ಲಗತ್ತಿದ್ರು. ನಮ್ ಜೀವನನೇ ನಮ್ ಜೀವನಕ್ಕೆ ಇದು ಆಚನೆ ಬಂದು ನಮ್ ಖುಷಿನೇ ಕೊಡಲಾಗಿದ್ನಿ ಅಂತ ಹಿಂಗ್ ಮಾತಾಡ್ಕೊಂಡು ಇದೆಲ್ಲಾ ಮಾಡಕ್ ಹತ್ತಿದ್ರು ಸರ್ ಅವರು.
ಮಾವಿ 3 ತಿಂಗಳು ಆದ ತಕ್ಷಣ ಒಂಥರ ದುಡ್ಡು ಹೊಲುತ್ತಾವ, ಹಾಸ್ಪಿಟಲ್ ಕೇಳಿ ತೋರ್ಸ್ಬೇಕು, ಹಿಂಗ್ ಏನ್ ಆತದ ಅಂತ ಹಿಂಗ್ ಒಂಥರಾನೇ ಮಾತಾಡೋದ್ ಅವ್ರು. ಹಂಗೆ ಕದ್ದಿ ಕರ್ಕೋತೇನತ್ತಿರ್ತಾರ. ಅದು ಪ್ರೆಗ್ನೆಂಟ್ ಆದ್ವಾಗ ಮುಂದ್ ಡೆಲಿವರಿ ಟೈಮ್ನಾಗ ಅವ್ರೇ ಸಿಜರ್ ಆಯ್ತ್ರಿ, ಅವರೇ ಮಾಡ್ತಾರ್ರಿ ಹಸ್ಬೆಂಡ್ ಅವ್ರೆ, ಗಂಡನ ಮನೆಯವ್ರೆ ಮಾಡ್ತಿದ್ರಿ ಸರ. ಓಕೆ ಅಂದ್ರೆ ಓಕೆ ತವ್ರ ಮನೆಗ್ ಬಂದ್ರೆ ಡೌಟ್ ಬರ್ತದ ಅಂತ ಹೇಳಿ ಅವ್ರೇ ಮಾಡ್ತಿದ್ರಿ ಸರ್ ಅವ್ರು. ಓಕೆ ಓಕೆ ಅವ್ರು ತವ್ರ ಮನೆಯವ್ರಿಗೆ ನಿಂದ ಪ್ರೆಗ್ನೆಂಟ್ ಆದ ತಕ್ಷಣ ತವ್ರ ಮನೇಲಿ ಕೇಳಕ್ ಬಂದ್ರಿ ಸರ. ಹ್ಮ್ ನೀವ್ ಹೆಂಗ್ ಮಾಡಿದ್ರಿ ಏನ್ ಸುದ್ದಿ? ನಾವ್ ಹಾಸ್ಪಿಟಲ್ಕ್ ಹೋಗಿದ್ರಿ, ಗುಳ್ಗಿ ಮೇಲೆ ಮಾತ್ರೆ ಮೇಲೆಲ್ಲ ಇದು ಮಾಡಿದ್ದು, ನಾವೆಲ್ಲ ತೋರ್ಸ್ಲತ್ತೀವಿ ಅಂತ ಹಿಂಗ್ ಹೇಳಿದ್ರಿ ಸರ್ ಅವ್ರು. ಯಾರು? ಹಸ್ಬೆಂಡ್ ಹೇಳಿದ್ರು ಸರ್. ಓಕೆ, ನಿಮ್ಮ ತವ್ರ ಮನೆಯವ್ರ ಪ್ರಶ್ನೆಗಳಿಗೆ ಅವರೇ ಉತ್ತರ ಕೊಟ್ರು. ಅವರೇ ಉತ್ತರ ಕೊಟ್ರು ಸರ. ಹ್ಮ್ ಹ್ಮ್ ಇಲ್ಲ ಅವ್ರಿಗೇನು ಇಲ್ಲ, ನೀವ್ ಬೇಕಾದ್ರೆ ಚೆಕ್ ಮಾಡಿದ್ರಿ ಅಂತ ಅವ್ರ ಧೈರ್ಯ ಇದು ಮಾಡ್ಕೆ ಹೇಳ್ಬಿಟ್ರಿ ಸರ. ಹ್ಮ್ ಅವ್ರು ಹಿಂಗ್ ಹೇಳುತ್ತಾರಂತ ಅವ್ರ ಮನೆಯವರು ಸುಮ್ನಾದ್ರು ಸರ. ಓಕೆ ಅವ್ರ ಮಗಳಿಗೆ ಏನು ಬಂದಿಲ್ಲ ಅಂತ ಅವ್ರು ಸುಮ್ನಾದ್ರು, ಪರವಾಗಿಲ್ಲ ಅಂತ ಎಲ್ಲೂ ಆಯ್ತು ಸರ್. ಡೆಲಿವರಿ ಆಯ್ತು, ತವ್ರ ಮನೆಗ್ ಬಾಂತನ್ಕಂತ ಬಂದ್ರು ಸರ. ಹ್ಮ್ ಬಂದ ತಕ್ಷಣ ಎಲ್ಲ ಸರಿಯಾಗಿತ್ತು. ಹುಟ್ಟಿದ ಮಗುನ್ ತುಂಬಾ ಚೆನ್ನಾಗಿ ನೋಡ್ಕೋಬೇಕಂತ ಅವ್ರ ಕನ್ಸೆಲ್ಲ ಕಟ್ಕೊಂಡಿದ್ರು. ಹ್ಮ್ ಇಲ್ಲಿ ಒಂದ್ ತಿಂಗಳಿದೆ ಸರ್, ಮಗುವಿನ ಸ್ವಲ್ಪ ಹುಷಾರಾಯ್ತು, ಸ್ವಲ್ಪ ಆರಾಮ್ ತಗ್ಲಿದ್ದ, ನನಗೂ ಆರಾಮ್ ತಗ್ಲಿದ್ದೆ. ಗಂಡ ಮನೆಯವ್ರು ಕರ್ಕೊಂಡ್ ಹೋದ್ರು ಸರ್ ಅವನ್ನೆಲ್ಲ ಬಂದು. ಹ್ಮ್ ಹ್ಮ್ ಅಲ್ಲಿ ಹೋದ್ರೆ ನಮ್ಮ ಮತ್ತೆ ಮಾತಾಡೋ ಮಾತು, ಆಡೋ ರೀತಿ ಒಂಚೂರು ಸರಿಯಾಗಿಲ್ಲ ಸರ್. ಇಲ್ಲ ನಮ್ದಲ್ಲ ಇದು, ನಾವ್ಯಾಕ್ ಮಾಡೋಣ ಅಂತ ಈ ತರ ಅಂದ್ರೂ ಮಾಡಿದ್ರು ಸರ್ ಅವ್ರು. ಹ್ಮ್ ಬಾಯಿಲೆ ಅಂತಿದ್ರು ಸರ್, ಆದ್ರೂ ಮಾಡೋದ್ ಬಿಡ್ತಿರ್ಲಿಲ್ಲ. ಅವರ ಅಂದ್ರ ಹಂಗೆ ಅಂದ್ರೆ ಆ ಮಾತು ಬಂತ ಅದು ಬಂತು, ನನ್ ಮಗಂದಾದ್ರೆ ಹೆಂಗಿರ್ತಿತ್ತು, ಮಗಂದ್ ಆಗ್ಲಿಲ್ಲ, ಈ ತರ ಬಂತು ಸರ್. ಬಟ್ ಆದ್ರೂ ಅವ್ರು ಸೇವೆ ಮಾಡ್ತಿದ್ರು. ಸೇವೆ ಮಗುವಿನಂದ್ರೆ ತುಂಬಾನೇ ಜೀವ ಮಾಡ್ತಾರೆ ಸರ್. ಈಗ್ಲೂ ಪ್ರಾಣ ಕಳ್ಕೊಂತಾರ, ಆದ್ರೆ ಇದು ನಮ್ದಲ್ಲ ಅನ್ನೋ ಭಾವನೆ ಮಾತ್ರ ಮನ್ಸಿಂದ ಹೋಗ್ತಾ ಇಲ್ಲ. ಹ್ಮ್ 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 ಅದು ಎಲ್ಲ ಸರಿಯಾಗಿ ನೋಡ್ಕೊಂಡ್ರು. ಇವಾಗ ಹೆಂಗಂದ್ರೆ ಸರ್, ಫ್ರೆಂಡ್ ಹತ್ರ ಒಂಚೂರು ಮಾತೇ ಆಡ್ಗೊತ್ತಿಲ್ಲ ಸರ್. ಆ ಫ್ರೆಂಡ್ ಗಂಡ ಏನಿದಾರಲ್ಲ ಸರ್, ಹ್ಮ್ ಹ್ಮ್ ನಿಜ ಹೇಳ್ಬೇಕು ಅಂದ್ರೆ ಅವ್ರು ಒಂಥರ ದೇವ್ರೆ ಅನ್ಬೋದು. ಇವತ್ತಿನವರೆಗೂ ಸರ, ನಾವ್ ಮಗುವಿ 1.5 ವರ್ಷದಿಂದ 2 ವರ್ಷದಿಂದ ಆಯ್ತು ಸರ. ಹ್ಮ್ ಇವತ್ತಿನವರೆಗೂ ನನ್ ಮಗುವಿಗೆ ನಾರ್ಮಲ್ ಆಗಿ ಯಾವಾಗ ಹೋಗಿ ಬಂದಂಗೆಲ್ಲ ಹುಡುಗರು ಹೆಂಗ್ ಮಾಡ್ತಾರ ಅಷ್ಟೇ ಹೊದ್ಕೋತಾರ. ಫ್ರೆಂಡ್ ಅಂದ ತಕ್ಷಣ ಒಯ್ಯೋದು ತರೋದು ಇರ್ತಲ್ಲ ಸರ್, ಅಷ್ಟ ಮಾಡ್ತಾರೆ. ಆದ್ರೆ ಒಂದಿನ ಮುಖ ಎತ್ತಿ ನಾನ್ ನೋಡಿಲ್ಲ ಸರ್ ಅವ್ರು. ಒಂದಿನ ಫೋನಲ್ಲಿ ಮಾತಾಡಿಲ್ಲ, ಎದುರುಗಡೆ ಮಾತಾಡಲ್ಲ. ಹ್ಮ್ ಹ್ಮ್ ಅವ್ರಾಯ್ತು ಅವ್ರ ಕೆಲ್ಸ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಅವ್ರ ಹೆಂಡತಿ ಮಾತ್ರ ನಾವ್ ಫ್ರೆಂಡ್ ಅಲ್ವಾ ಸರ್, ತುಂಬಾನೇ ಕಾಳಜಿ ಮಾಡ್ತಾಳಲ್ಲ. ಅವ್ರು ನನ್ ಫ್ರೆಂಡ್, ಅವ್ರು ತುಂಬಾನೇ ಕ್ಲೋಸ್. ಅದ್ರಲ್ಲಿ ಈಗ ಇದು ಆದ್ರೂ ಇನ್ನಷ್ಟು ಹಚ್ಕೊಂಡ್ರೆ ಸರಿಯಾಗಿ ಇದ್ರು. ಅವ್ರ ಕಡೆದಿಂದ ನನ್ಗೆ ಏನೂ ಪ್ರಾಬ್ಲಮ್ ಇರ್ಲಿಲ್ಲ ಸರ್. ಗಂಡನ ಮನೆಯವ್ರಿಗೂ ಏನೂ ಇಲ್ಲ ಸರ್. ಗಂಡಂಗೂ ಏನ್ ಸಮಸ್ಯೆ ಇಲ್ಲ ಏನ್ರಿ ಸರ್? ಅಂದ್ರೆ ಗಂಡನು ಅದ್ರ ಬಗ್ಗೆ ಏನು ಮಾತಾಡಿದ್ದಿಲ್ಲ? ಇಲ್ಲ ಸರ್, ಫಸ್ಟಿಗೆ ಏನು ಮಾತಾಡಿಲ್ಲ. ಆಮೇಲೆ ಅತ್ತೆ ಮಾತು ಕೇಳ್ಕೊಂಡು ಅವರು ಮಾತಾಡೋಕ್ ಚಾಲು ಮಾಡಿದ್ರು ಸರ್. ವಾ, ಅವ್ರ ಜೊತೆ ನೀನ್ ಮಾತಾಡ್ತೀಯಾ, ನೀವ್ ಊರಿಗೆ ಹೋಗ್ತೀಯಾ, ಊರಿಗೆ ಯಾಕೆ ಹೋಗ್ತೀಯ ನೀನು, ಅವ್ರ ಮನೆಗೆ ಬರಗೊಡಲ್ಲ ಸರ್ ಅವ್ರು ಜಾಸ್ತಿ ನನ್ನ. ಅಲ್ಲ ಅಂದ್ರೆ ಆ ವ್ಯಕ್ತಿ ಜೊತೆ ಇನ್ನು ಸಂಪರ್ಕ ಇದೆ ಅಂತ ಅನುಮಾನನ ಅಥವಾ ಅನುಮಾನ ಸರ್, ಅವ್ರಿಗೆ ಅನುಮಾನ. ಓ, ಅಂದ್ರೆ ಫ್ರೆಂಡ್ ಜೊತೆ ನಾ ಮಾತಾಡ್ತೀನಿ, ಹೋಗ್ತೀನಿ, ಬರ್ತೀನಿ, ಇವ್ರು ಅದನ್ನು ಮಾಡ್ತಾಳೆ ಓಕೆ ಓಕೆ ಅನ್ನೋ ಸಂಶಯದಿಂದ ಅತ್ತೆನೂ ಹಂಗೆ ಮಾತಾಡ್ತಾರೆ, ಗಂಡನೂ ಹಂಗೆ. ಯಾರಿಗೋಸ್ಕರ ಮಾಡ್ಲಿ? ನಂದೇನದ ಈ ಭೂಮಿ ಮೇಲೆ, ನಮ್ದೇನದ? ನಂದು ಅಂತೂ ಗುರ್ತಿಗೆ ಏನೂ ಇಲ್ಲ, ಯಾರಿಗೋ ಮಾಡ್ಬೇಕು, ಸಾಕ ಹೋಗಿದೆ ಸಂಸಾರ, ನೀನ್ ಇರ್ತೀರು ಬಿಡ್ತೀರ ಬಿಡು, ನನ್ ತಾಯಿ ನೋಡ್ಕೊಂಡು ನಾನು ಇದ್ ಬಿಡ್ತೀನಿ, ನನ್ ತಾಯಿ ಬಿಡು ಅಂದ ತಕ್ಷಣ ನಾನು ಇನ್ನೂ ಬಿಡ್ತೀನಿ, ಈ ತರ ಮಾತಾಡೋಕ್ ಚಾಲು ಮಾಡಿದ್ರು ಸರ್. ಗಂಡ ಮಗುವಿಗೂ ಬೈಯೋದು, ನನ್ಗ ಬೈಯೋದು, ಎಲ್ರಿಗೂ ಬೈಯೋದು ಸರ. ಅದು ಇವಾಗ ಎಲ್ಲಿಗ್ ಬಂದ್ ನಿಂತಿದೆ ಅಂದ್ರೆ ಸರ್, ಈಗ ನಾನು ವಾಪಸ್ ಮತ್ತೆ ತವ್ರ ಮನೆಗೆ ಬಂದಿದ್ದೀನಿ ಸರ. ನಾನು ಅಂದ್ರೆ ಗಂಡನ್ ಬಿಟ್ಟು ಬಂದಿಲ್ಲ ಸರ್, ನಾನು ಸುಮ್ನೆ ಬಂದಿದ್ದೀನಿ. ಈ ಮತ್ತೆ ಅದೇ ಪ್ರಾಬ್ಲಮ್ ಶುರು ಮಾಡಿದಾರೆ ಸರ್ ಅವರು. ಏನಂತ ಅಂದ್ರೆ ಈ ಸಂಶಯದ್ದು? ಹಾ, ಸಂಶಯನೇ. ಆ ಸಂಶಯ ಇಟ್ಕೊಂಡು ಏನ್ ಮಾತಾಡ್ತಾರ ಸರ್ ಅವರು, ಈಗ ಹೋಗ್ತಾಳ ಅದೇ ಮಾಡ್ತಾಳ, ಯಾರಿಗೋಸ್ಕರ ನಾವ್ ಮಾಡ್ಬೇಕು, ಕೆಲ್ಸ ಬಿಡಿಸ್ತೀನಿ, ಏನಾದ್ರು ಮಾಡಿಸ್ತೀನಿ, ನಂದು ನನ್ ಮಗಂದು ನಾನು ವಿಚಾರ ಮಾಡ್ಕೊತೀನಿ ಅಂತ ಮತ್ತೆ ನನ್ ಗಂಡ ಪ್ಲಾನ್ ಹಾಕೊಂಡಿದ್ರು. ಅವ್ರದೇನ್ ವಿಚಾರದಾರ, ಇವ್ರು ದುಡ್ಡುಗೋಸ್ಕರ ಈ ತರ ಮಾಡಿದಾಳೆ, ನಮ್ಮನ್ನ ಅದಕ್ಕೆ ಮದ್ವೆ ಆಗಿದ್ದಾಳೆ ಅಂತ ಅವ್ರ ವಿಚಾರ. ನನ್ ವಿಚಾರ, ನನ್ ಗಂಡ ಬೇಕು ಅಂತ ನಾ ಈಗ್ಲೂ ಜೀವನ ಮಾಡಕ್ ರೆಡಿ ಇದ್ದೀರಿ. ಆದ್ರೆ ಚುಚ್ಚಿ ಮಾತಾಡಿದ್ರೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಸರ್. ಬಟ್ ಇದೆಲ್ಲ ನಡೀತಾ ಇರೋದು ಈ ಸಂಘರ್ಷದ ಬಗ್ಗೆ ಮನೆಯವ್ರಿಗೆ ಗೊತ್ತಾ?
ಮನೆಯೊಳಗಿ ಇದು ಮಗುವಿನ ವಿಚಾರ ಯಾವ ವಿಚಾರನೂ ಗೊತ್ತಿಲ್ಲ ಸರ್. ಆದ್ರೆ ಇವ್ರು ಬೈಯೋದು ಇದಿಷ್ಟು ಮಾಮೂಲಿ ಮೇಲೆ ಏನಿರುತ್ತಲ್ಲ ಗಂಡ ಮನೆಯದು ಅದಷ್ಟೇ ಗೊತ್ತು ಸರ್. ಇದು ಒಳಗಿನ ವಿಚಾರ ಯಾವ್ದೋ ಗೊತ್ತಿಲ್ಲ, ಈಗ್ಲೂ ಗೊತ್ತಿಲ್ಲ ಸರ್ ಅವ್ರು. ಬಹುಶಃ ಅವತ್ತಿಗೆ ಅವ್ರ ಮನೆಯವ್ರಿಗೆ ತವ್ರ ಮನೆಯವ್ರಿಗೆ ನೀನು ವಿಷಯಕ್ಕೆ ಗಮನಕ್ಕೆ ಏನಾರು ತಂದಿದ್ರೆ ಬಹುಶಃ ಅವ್ರು ಒಪ್ತಿರ್ಲಿಲ್ವಾ? ಹೌದಾ? ಒಪ್ತಿರ್ಲಿಲ್ಲ ಸರ್ ಅವ್ರು. ಅವ್ರ ಮದ್ವೆ ಆದ ತಕ್ಷಣನೇ ಬಿಡುವಂತ, ಅವ್ರು ಗೊತ್ತಾದ ತಕ್ಷಣನೇ ಬಿಡುವಂತ ಕುಂತಿದ್ರು ಸರ್. ನಾನ್ ಮದ್ವೆ ಬೇಕಂತ ಮಾಡ್ಕೊಂಡ್ಕೆ ನಾ ಬಿಡಲ್ಲ ಅಂತ ನಾನ್ ಮಾಡ್ಕೊಂಡಿದ್ದೆ ಸರ್. ಇದು ನೋಡಿ ಆದ್ರೆ ಇದ್ರಲ್ಲಿ ನಾನ್ ಏನ್ ತಪ್ಪು ಮಾಡೋದು, ಮದ್ವೆ ಮಾಡ್ಕೊಂಡಿದ್ ತಪ್ಪು ಇಲ್ಲ ಇದು ಮಾಡಿದ್ನ ತಪ್ಪು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ನನಗೆ ತುಂಬಾ ದಿನ ಕಾಲ್ ಮಾಡ್ತಿದ್ದೀನಿ ಸರ್, ನಿಮ್ಗೆ ರಿಸೀವ್ ಈಸಿನೇ ಬರ್ತಿತ್ತು. ಇರ್ಲಿ ತಾಯಿ ಇರ್ಲಿ. ಈಗ ಇದ್ರಲ್ಲಿ ನೀವ್ ಹೇಳ್ಬೇಕು ಸರ್, ನಾನು ಏನ್ ತಪ್ಪು ಮಾಡ್ದೆ ಇಲ್ಲ, ನನ್ ಫ್ರೆಂಡ್ ಏನ್ ತಪ್ಪು ಮಾಡಿದ್ಲು, ನಮ್ಮ ಯಜಮಾನ್ರಿ ಏನ್ ತಪ್ಪು, ನಮ್ಗೆ ಏನು ತಿಳಿತಿಲ್ಲ ಸರ್. ಇದ್ರಲ್ಲಿ ನೀವೇ ಒಂಚೂರು ಬಿಡ್ಸಿ ಹೇಳ್ಬೇಕು ಸರ್ ಇವಾಗ ನನಗೆ. ಮಗು ನೀವು ಎಲ್ಲ ಆರೋಗ್ಯವಾಗಿದ್ದೀರಾ? ಎಲ್ಲ ಆರೋಗ್ಯವಾಗಿದ್ದೀವಿ ಸರ. ಮಗು ನೋಡ್ಬೇಕ್ರಿ, ಹುಣ್ಣಿಮೆ ಚಂದ್ರನ್ಕಿಂತ ಅಷ್ಟು ಸುಂದರವಾಗಿ ಅಷ್ಟು ಕ್ಯೂಟ್ ಆಗಿ ಹುಟ್ಟದ್ರಿ ಸರ. ಮಗು ನೋಡಿದ್ರ 4 ಜನ ಹೊಗಳ್ತಾರ ಸರ್. ಗಂಡನ ಮನೆಯವ್ರು ಏನ್ ಮಗು ಅದ ಅಂತಾರ್ರಿ ಅವ್ರು. ಊರ್ ಜನ ಎಲ್ಲ ಹೊಗಳ್ತಾರ್ರಿ, ಆ ತರ ಮಗು ಹುಟ್ಟದ್ರಿ. ಅಂದ್ರೆ ಈಗ ನೀವು ತವ್ರ ಮನೆಗೆ ಬಂದಿದ್ದೀರಿ, ಮತ್ತೆ ಅಲ್ಲಿಂದ ಬಂದಾಗ ತವ್ರ ಮನೆಯವ್ರಿಗೆ ನೀವು ಕೊಟ್ಟ ಕಾರಣ ಏನು, ಯಾಕೆ ಬಂದೆ ಅಂದಾಗ ಏನು ಹೇಳಿದೀಯ ನೀನು? ಅಂದ್ರೆ ಇಂಥದ್ದೇನೋ ಚಿಕ್ಕ ಗೊಂದಲ ಆಗಿದೆ ಅಂತಲ್ಲ? ಸ್ವಲ್ಪ ಆರಾಮಿಲ್ಲ ಸರ ನನಗ, ಓಕೆ, ಅದಕ್ಕೋಸ್ಕರ ಬಂದಿದ್ದೆ ಸರ ನಾನು. ಅದು ತುಂಬಾ ದಿನ ಕಳಿಸ್ಲಿಲ್ಲ ಸರ. ಈಗ ಆರಾಮ್ ತಪ್ಪನ ಸ್ವಲ್ಪ ದಿನ ಹೋಗಿ ಬರ್ತೀನಿ ಅಂತ ಬಂದಿದ್ರಿ. ಏನು ಪ್ರಾಬ್ಲಮ್ ಇಲ್ಲ ಸರ, ಇವಾಗ ನನಗೆ ಹೋಗ್ಬೋದು, ನಾನು ಹೋಗ್ಬೋದು, ಇಲ್ಲ ತರನು ಕಿತ್ತಾಡ್ಕೊಂಡೇನ್ ಬಂದಿಲ್ಲ ಸರ್. ನಾನು ಸುಮ್ನೆ ನಾರ್ಮಲ್ ಆಗಿ ಬಂದಿದ್ದೀನಿ. ನೀವು ಒಂದು ಮಾತು ಬಳಸಿದ್ರಿ, ಈಗ ಅತ್ತೆಗೆ ಮಗು ಅಂದ್ರೆ ಈಗಲೂ ಕೂಡ ಪ್ರಾಣ ಇದೆ ಅಂತ, ಹೌದಾ? ಅದು ಹೌದಾ? ಅತ್ತೆ ತುಂಬಾ ಜೀವ ಮಾಡ್ತಾರೆ ಸರ್. ಅದ್ರ ನಂತರ ನನಗ ಅನ್ನೋದ್ ಬಿಡೋದಿಲ್ಲ ಸರ್ ಅವ್ರು. ಮಗುವಿನ ಕಡೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಅವ ತಂದೆ ಅವ್ರೇನ್ ಸ್ವಲ್ಪ ನಮ್ಮ ಯಜಮಾನ್ರು ಸ್ವಲ್ಪ ಕೋಪ ಬಂದಾಗ ಸ್ವಲ್ಪ ಬೈತಾರೆ ಸರ್. ಅವರು ಕೆಟ್ಟದಾಗೆಲ್ಲ ಸ್ವಲ್ಪ ಬೈತಾರೆ ಅವರು. ಅಷ್ಟೊಂದ್ ಬಿಟ್ರೆ ಮಿಕ್ಕಿದೆಲ್ಲ ಚೆನ್ನಾಗಿ ನೋಡ್ಕೋತಾರೆ. ಬಹಳ ದುಃಖದ ವಿಚಾರ ಅಂದ್ರೆ, ಯಾವ ವಂಶ ನಿಂತು ಹೋಗುತ್ತೆ ಅಥವಾ ನಮ್ದು ಅಂತ ಒಂದು ಸಂತಾನವಿಲ್ಲ ಅಂತ ಯಾರು ಒತ್ತಾಯ ಮಾಡಿ ಈ ಕೆಲಸಕ್ಕೆ ನಿನ್ನನ್ನು ದೂಡಿದ್ರೋ ಅಥವಾ ನಿನ್ನನ್ನು ಪ್ರಚೋದಿಸಿದ್ರೋ ಅವರು ತಮ್ಮ ಮಾತಿಗೆ ನಿಲ್ಲಿಲ್ಲ ಅಂತ ನಿನಗೆ ದುಃಖ. ಅದೇ ಸರ್ ದುಃಖ ಇರೋದು. ತುಂಬಾನೇ ದುಃಖ ಅಂದ್ರೆ ಸರ್, ಬದುಕೋ ಕಾಸನೆ ಕಳ್ಕೊಂಡ್ಬಿಟ್ಟಿದ್ದೀನಿ ಸರ್ ನಾನು. ನಿಜ ಹೇಳ್ತೀನಿ ಫ್ರೆಂಡ್, ನನ್ ಫ್ರೆಂಡ್ ಏನಿದಾವಲ್ಲ ಸರ, ಅವಳು ಒಂದೊಂದು ಕೊಟ್ಟಿರೋ ಮಾತು ಈಗ್ಲೂ ನಡ್ಸ್ಕೊಡ್ತಿದ್ದಾಳೆ. ಅವ್ರ ಹಸ್ಬೆಂಡ್ ಕೂಡ ನಡ್ಸ್ಕೊಡ್ತಿದಾರೆ ಸರ. ಏನು ಒಪ್ಪಂದ ಆಗಿತ್ತು ಅಂದ್ರೆ ಈ ವಿಚಾರದಾಗ ಯಾವಾಗ್ಲೂ ಮಾತೆ ಆಡಕ್ ಹೋಗೋದಿಲ್ಲ. ಇಷ್ಟೇ ಜೀವನ ಇರತಕ್ಕ ನಾನೇನ್ ಫ್ರೆಂಡು ನೀನ್ ನನ್ ಫ್ರೆಂಡು, ಇಷ್ಟೇ ಕ್ಲೋಸ್ ಆಗಿ ಈಗ ಹೆಂಗಿದೀವಿ ಅಕ್ಕ ತಂಗಿ ಸಮ, ತಾಯಿ ಮಗಳ ಸಮಾನ, ಇದೇ ತರ ಇರೋಣ. ಮುಂದೆ ಹಸ್ಬೆಂಡ್ಗೆ ಹೇಳಿದ್ರು ಮುಂದೆ ಯಾವ ಪ್ರಾಬ್ಲಮ್ ಇಲ್ಲ, ನನ್ ಕಡೆ ಏನು ಪ್ರಾಬ್ಲಮ್ ಆಗಲ್ಲ, ನಾ ಕೊಟ್ಟ ಮಾತಿಗೆ ಯಾವಾಗ್ಲೂ ತಪ್ಪಲ್ಲ ಅಂತ ಅವ್ಳ ಹಸ್ಬೆಂಡ್ ಕೂಡ ಹಂಗೆ ಹೇಳಿದ್ರು ಸರ್. ಅವ್ರು ಇಬ್ರು ಇದಾರಲ್ಲ ಸರ, ಕೊಟ್ಟ ಮಾತಿಗೆ ಇವತ್ತಿನವರೆಗೂ ತಪ್ಪಿಲ್ಲ ಸರ್. ಅವ್ರು ಇವತ್ತಿನವರೆಗೂ ನಾ ಅವ್ರಿಗೆ ಅನ್ನೋ ಬಾಡ್ದೆ ಅಂದ ತಕ್ಷಣ ದೇವ್ರು ನಮ್ಮನ್ ಮೆಚ್ಚಲ್ಲ ಸರ್. ನಾವು ಸ್ವಾರ್ಥಕ್ಕಾಗಿ ಅವ್ರನ್ನ ಯೂಸ್ ಮಾಡ್ಕೊಂಡ್ವಿ ಸರ. ಇಲ್ಲ ತಾಯಿ, ಈಗ ಆಯ್ತು, ಈಗ ನಿನಗೆ ಅದ್ರ ಬಗ್ಗೆ ನೀನು ಹಾಗೆ ಅಂದ್ಕೊಳ್ಲಿಕ್ಕೆ ಹೋಗ್ಬೇಡ. ಇದಕ್ಕೊಂದು ಬೇರೆದೇ ಅರ್ಥ ಇದೆ, ನಾನು ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ನಾನು ಹೇಳೋದು, ಇಲ್ಲಿ ಮದುವೆಗೆ ಮುಂಚೆ ಈ ವ್ಯಕ್ತಿಗೆ ಇಂಥದ್ದೇನೋ ಒಂದು ಕಾಯಿಲೆ ಇದೆ ಅಂತ ಗೊತ್ತಾದಾಗ ನೀನು ಅದನ್ನು ಸ್ವೀಕರಿಸಿದಲ್ಲ. ನೀನು ದೇವ್ರ ಮಗಳವ್ವ, ನೀನು ಆ ವಿಚಾರದಲ್ಲಿ, ಯಾಕಂದರೆ ಇವತ್ತು ಎಲ್ಲ ಚೆನ್ನಾಗಿರೋ ಒಬ್ಬ ಹುಡುಗ ಬಡವ ಅಂತ ಕಾರಣಕ್ಕೋ, ದುಡ್ಡಿಲ್ಲ ಅನ್ನೋ ಕಾರಣಕ್ಕೋ, ಅಥವಾ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೋ, ಯಾವುದ್ಯಾವುದೋ ಸಿಲ್ಲಿ ಕಾರಣಗಳಿಗೆ ಒಬ್ಬ ಒಳ್ಳೆಯ ಹುಡುಗನನ್ನು ತಿರಸ್ಕಾರ ಮಾಡಿ ಯಾಂತೆಂತೋ ಬೀದಿ ಏನು ಪೋಖ್ರಿಗಳನ್ನೆಲ್ಲ ಆಯ್ಕೆ ಮಾಡೋ ಸಮಯದಲ್ಲಿ ಎಷ್ಟೋ ಹೆಣ್ಣುಮಕ್ಕಳು, ಎಜುಕೇಟೆಡ್ ಹೆಣ್ಣುಮಕ್ಕಳು ಅನ್ಸ್ಕೊಂಡಿರೋರೆ ಇಂಥ ಎಡವಟ್ಟು ಮಾಡ್ತಿರ್ಬೇಕಾದ್ರೆ, ನೀನು ಆತನಿಗೆ ಅಂಥದ್ದೊಂದು ಕಾಯಿಲೆ ಇದೆ ಅಥವಾ HIV ಇಂಥದ್ದಂತೆ ಏನೋ ಇದೆ ಅಂದಾಗ, ಅಂದರೆ ಅವ್ರ ದೊಡ್ಡ ಗುಣ ಕೂಡ ನಾನು ಈ ಸಮಯದಲ್ಲಿ ಸ್ಮರಣೆ ಮಾಡಬೇಕು. ಒಂದು ಹೇಳಿ ಮುಚ್ಚಿಡ್ಬೋದಿತ್ತು ಅವರು, ಅವರು ಮುಚ್ಚಿಡ್ಬೋದಿತ್ತು. ಮತ್ತು ಗೊತ್ತಾದ ಮೇಲೆ ನೀನು ಎದ್ದು ಹೋಗ್ರಪ್ಪ ಅನ್ಬೋದು ನೀನು ಹೇಳ್ಬೋದಿತ್ತು. ಯಾಕಂದ್ರೆ ಲೋಕದಲ್ಲಿ ಇದಕ್ಕಿಂತ ದೊಡ್ಡ ಕಾರಣ ಬೇಕಿಲ್ಲ ಬೇಡ ಅನ್ಲಿಕ್ಕೆ. ಆದ್ರೆ
ಅದಾಗ್ಯೂ ಕೂಡ ನೀನು ಅವರನ್ನು ಸ್ವೀಕರಿಸಿದಲ್ವ. ಅದು ಹೆಂಗೆ ಅಂದರೆ, ಮಹಾಭಾರತದಲ್ಲಿ ಧೃತರಾಷ್ಟ್ರ ಕುರುಡ ಅಂತ ಗೊತ್ತಿದ್ರೂ ಕೂಡ ಗಾಂಧಾರಿ ಇಷ್ಟಪಟ್ಟಾದ್ಲು ಅಂತ ಏನಿಲ್ಲ, ಬಟ್ ಮದುವೆ ಮಾಡ್ತಾರೆ. ಗಾಂಧಾರ ದೇಶದ ರಾಜ ತನ್ನ ಮಗಳಾದ ಗಾಂಧಾರಿಯನ್ನು ಹಸ್ತಿನಾವತಿಯ ಧೃತರಾಷ್ಟ್ರನಿಗೆ, ಕುರುಡ ಅವನು, ಕೊಡ್ತೀನಿ ಅಂತ ಗೊತ್ತಾದಾಗ ಆಯಿತು ಕೊಡ್ತಾರ, ಆಯಿತು ಮದುವೆ ಆಗ್ತೀನಿ, ಆದರೆ ಅವನು ನೋಡೋದ ಜಗತ್ತು ನಾನು ನೋಡೋದು ಬೇಡ ಅಂತ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಬಿಟ್ಲು. ಹೌದೌದು ಸರ್. ಅಂದರೆ ಗಾಂಧಾರಿಯ ತ್ಯಾಗ ಬೇರೆ ಅಲ್ಲ, ನನ್ನ ಪ್ರಕಾರ ಗಾಂಧಾರಿಗಿಂತ ಒಂದು ಕೈ ಜಾಸ್ತಿನೇ ನಿನ್ನ ತ್ಯಾಗ ಇದೆ. ನೀನು ಅದರಲ್ಲಿ ನಾನು ಈ ತಪ್ಪು ಮಾಡಿದ್ನ ಮೇಲ್ನೋಟಕ್ಕೆ ನೋಡಿದಾಗ ಅಯ್ಯೋ ಗೊತ್ತಿದ್ದು ಯಾಕವ ಹೋಗ್ಬೇಕಿತ್ತು ಅಂತ ಹೇಳ್ಬೋದಿತ್ತು, ಬಟ್ ಈಗ ತಗೊಂಡು ಬಿಟ್ಟಿದ್ದೀಯಾ. ನಾನು ಅದ್ರ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸ್ತೀನಿ, ಯಾಕಂದ್ರೆ ಈಗ ಬಿಡಿಸ್ಕೊಳಕ್ಕಾಗಲ್ಲ. ಆಗಿರೋದ್ರ ಬಗ್ಗೆ ದುಃಖ ಬೇಡವಾ? ನೀನ್ ಬಹಳ ಒಳ್ಳೆ ಕೆಲಸ ಮಾಡಿ ನೋಡು ತಾಯಿ. ಇಲ್ಲ ಸರ್, ನಾನು ಈಗ್ಲೂ ಹಸ್ಬೆಂಡ್ ಬಿಟ್ಕೊಡಲ್ಲ ಸರ್. ಅದನ್ನೇ ಹೇಳ್ತಾ ಇದ್ದೀನಿ, ಅವ್ರಿಗೆ ಹೇಳಿದ್ದು ಅವ್ರ ದೊಡ್ಡ ಗುಣವಾದ್ರೆ ಅದಾಗಿಯೂ ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಗುಣ ಅಂತ ಹೋದೆ. ನೋಡು ತಾಯಿ, ನಾಳೇನು ಬಲ್ಲವ್ರು ಯಾರೂ ಇಲ್ಲ. ಇಲ್ಲ ನಾಳೆ ಇವ್ರು ಹಿಂಗೆ ಬದಲಾಗ್ಬಿಡ್ತಾರೆ ಅಂತ ನಿನ್ಗೆ ಅವತ್ತೇನು ತ್ರಿಕಾಲ ಜ್ಞಾನಿ ಅನ್ನೋ ಥರ ನಿನಗೆ ಗೊತ್ತಾಯಿದ್ರೆ ನೀನು ಯಾಕೆ ಆಗ್ತಿದ್ದೆ? ನೀನೇನೋ ಅಯ್ಯೋ ಎಲ್ಲ ಹಿಂಗೆ ತಿರಸ್ಕರಿಸೋದ್ರೆ ಅವ್ರಿಗೆ ಯಾರು ಪಾಪ? ಅವ್ರದ್ದೇನು ತಪ್ಪ? ಅಥವಾ ಯಾರ ಜೊತೆ ಕೂತೋ ನಿಂತೋ ಮಲ್ಗೋ ಹಿಂಗೆ ಮಾಡ್ಕೊಂಡಿದ್ದಾರ? ಅಪ್ಪ ಅಮ್ಮನಿಂದ ಬಂದಿದೆ, ಅದರಲ್ಲಿ ಅವ್ರ ತಪ್ಪೇನಿದೆ? ಇಂಥದ್ದೇನೋ ಯೋಚನೆಯಲ್ಲಿ ನೀನು ಹೋದೆ, ತಪ್ಪಿಲ್ಲ, ನೀನು ಸರಿಯಾದೇ ನಿರ್ಧಾರ ಮಾಡಿದ್ದೀಯ. ಮತ್ತು ಇಲ್ಲಿ ಬಂದಾಗ ಅವ್ರಿಗೂ ಒಂದು ಮಗು ಮನೆಯಲ್ಲಿ ಆಟ ಆಡಬೇಕು, ಒಂದು ಮನೆಯ ವಂಶ ಬೆಳಿಬೇಕು, ಒಂದು ಸಂತಾನ ಆಗಬೇಕು. ನೋಡು ತಾಯಿ, ಅತ್ತೆ ಇಂಥ ಆಸೆಯನ್ನು ಹೊಂದಿರೋದು ನಿನ್ನ ಮನೆಯಲ್ಲಿ ಮಾತ್ರ ಅಲ್ಲ, ನಿನ್ನ ತಾಯಿ ಕೂಡ. ನಿನ್ನ ಅಣ್ಣ ತಮ್ಮಂದಿರು ಇದ್ದಾರಾ? ನಿನ್ನ ತಮ್ಮನಿಗೆ ಮದುವೆ ಆಗಿ ಮಕ್ಕಳಾಗಿಲ್ಲ ಅಂತ ಸುಮ್ಮನೆ ಅಂದುಕೋ, ನಿನ್ನ ತಾಯಿಗೂ ಈ ನೋವಿರುತ್ತೆ. ಆ ಸಮಯದಲ್ಲಿ ಬಳಸೋ ಪದಗಳಲ್ಲಿ ಸ್ವಲ್ಪ ಅವರವರ ದುರ್ಬುದ್ಧಿಯನ್ನು ತೋರ್ತಾರೆ ಅನ್ನೋದು ಬಿಟ್ರೆ, ನಿನ್ನ ತಾಯಿ ನಿನ್ನ ಮನೆಗೆ ಬಂದ ನಿನ್ನ ತಮ್ಮನ ಹೆಂಡತಿಯಿಂದ ನಿರೀಕ್ಷೆ ಮಾಡಿದ್ದನ್ನೇ ನಿನ್ನ ಅತ್ತೆ ನಿನ್ನಿಂದ ನಿರೀಕ್ಷೆ ಮಾಡ್ತಾರೆ. ಸ್ವಲ್ಪ ಭಾಷೆಯಲ್ಲಿ ವ್ಯತ್ಯಾಸ ಇದೆ, ಹೌದು, ಒಪ್ಕೊಳ್ತೀನಿ. ಅಂದ್ರೆ ಅವ್ರು ಏನು ಹೇಳಿಕ್ಕೆ ಹೊರಟಿದ್ದಾರಲ್ಲ, ವಂಶ ಮುಂದುವರಿಬೇಕು, ಬೆಳಿಬೇಕು, ಅವ್ರಿಗೆ ಅರ್ಥವಿದೆ. ನಮ್ಮಿಂದ ಎಡವಟ್ಟಾಗಿದೆ, ನಮ್ಮ ಎಡವಟ್ಟಿಗೆ ಮಗ ನರಳುತ್ತಾ ಇದ್ದಾನೆ, ಈ ಎಲ್ಲ ಅವರದೇ ದೋಷಗಳಿದ್ರೂ ಕೂಡ ಅವರದ್ದು ಒಂದು ಆಪಾದನೆ ನಿನ್ನ ಮೇಲೆ ಇರುತ್ತೆ. ಇವಳಿಗೆ ಮಗು ಇರೋಕ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ನನ್ನ ಮಗಂದೇ ಸಮಸ್ಯೆ ಇದೆ, ನಮ್ಮಿಂದಲೇ ನಮ್ಮ ಮಗನಿಗೆ ಈ ಸಮಸ್ಯೆ ಬಂದಿದ್ದು, ಮತ್ತು ಸೊಸೆ ಆದರೂ ತಾನು ಏನು ಮಾಡಬಲ್ಲಳು, ಅವ್ರಿಗೆಲ್ಲ ಗೊತ್ತಿರುತ್ತೆ. ಆದರೂ ಅತ್ತೆ ಅಲ್ವಾ, ಹಿರಿಯಳು, ಸೀನಿಯಾರಿಟಿ, ಒಂಚೂರು ಏನೋ ಬೈದೆ ಹೋದ್ರೆ ಅತ್ತೆ ಹೆಂಗಾಗ್ತಾಳೆ ಅಲ್ವನಮ್ಮ? ಆ ಮಾತಿಗೆ ಏನೋ ಅಂದಿದ್ದಾರೆ. ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ಇಡೀ ಸಮಾಜಕ್ಕೆ ನಿಮ್ಮ ಕಥೆಯಲ್ಲಿ ಇನ್ನೊಂದು ವಿಚಾರ, ಅದು ಇವಾಗೆಲ್ಲ ಕರೆಕ್ಟ್ ಆಗೆಲ್ಲ ಆಗೋಗಿದೆಲ್ಲ ಸರ್. ಇವಾಗ ಏನ್ ಹೇಳ್ತಿದಾರ ಅಂದ್ರೆ ಅವರು, ಇವಾಗ ಇದು ಆಯ್ತಲ್ಲ ಸರ್, ಈ ಮಗು ಬಂದಾಗ ಇದಕ್ಕ ನಾವೆಲ್ಲ ಜಾಕ್ ಮಾಡ್ತೀವಿ, ನಾವೆಲ್ಲ ಚೆನ್ನಾಗ್ ನೋಡ್ಕೋತೀವಿ ಅಂತ ಹಿಂಗ್ ಹೇಳ್ತಾರೆ ಸರ್ ಅವರು. ಯಾರು? ಈಗ ನಮ್ಮ ಅತ್ತೆ ನಮ್ಮ ಯಜಮಾನ್ರು ಚೆನ್ನಾಗ್ ನೋಡ್ ಅಂದ್ರೆ ಈಗ ಅತ್ತೆ ಬಿತ್ತಲೆ ನೋಡ್ತಿದೆ ಅಂದ್ರೆ, ಈಗ ಇನ್ನೂ ಮಗಂದು ಇನ್ನೂ ಒಂದು ಬೇಕು ಅನ್ನೋ ತುಂಬಾ ಒತ್ತಾಯ ಮಾಡುತ್ತಾರೆ ಸರ್. ಈಗ ಒಂದು 6 ತಿಂಗಳಿಂದ ನನ್ ಮಗಂದು ನಂಗ್ ಬೇಕು ನಮ್ದೇನಂತ ನಮ್ಗೇನ್ ಬೇಕು, ನನ್ ಮಗನ್ ನೆಮ್ಮದಿ ಬೇಕು, ನನ್ ಮಗನ್ ಸಮಾಧಾನಕ್ಕೆ ಅದು ಒಂದ್ ಬೇಕು. ಅದು ಹುಟ್ಟಿದ ತಕ್ಷಣ ಸತ್ರು ಚಿಂತೆ ಇಲ್ಲ, ಬದುಕಿದ್ರು ಚಿಂತೆ ಇಲ್ಲ, ಒಟ್ನಲ್ಲಿ ನನ್ ಮಗನ್ ಬೇಕು. ಯಾರು ಸತ್ರು ಚಿಂತೆ ಇಲ್ಲ? ಹುಟ್ಟಿದ ಮಗು ಸತ್ರು ಚಿಂತೆ ಇಲ್ವಂತೆ, ಬದುಕಿದ್ರು ಚಿಂತೆ ಇಲ್ವಂತೆ, ನನ್ಗೇನಾದ್ರೂ ಪರವಾಗಿಲ್ವಂತೆ, ಅದ್ರ ಮಗಂದು ಅಂತ ಒಂದು ಬೇಕಂತೆ ಸರ್. ಈ ವಿಚಾರದಲ್ಲಿ ನಿನ್ನ ನಿರ್ಧಾರ ಇನ್ನು ಮಾಡಿದ್ಯೋ ಅಥವಾ ಇನ್ನು ಮಾಡಬೇಕಿದೆಯೋ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್, ಇದನ್ನೇ ನಾನು ಹೇಳ್ತೀನಿ. ಆಯ್ತು, ಈ ವಿಚಾರದಲ್ಲಿ ನಾನು ಬರ್ತೀನಿ. ಬಟ್ ಅದಕ್ಕೂ ಮುಂಚೆ ನಾನು ಅಲ್ಲಿ ಹೇಳ್ತಾ ಇದ್ದೆ, ಅಲ್ಲಿ ನಿನ್ನ ಅತ್ತೆ ಗಂಡ ಎಲ್ಲರೂ ಕೂಡ ಹೀಗೆ ಪರಪುರುಷನ ಜೊತೆ ಕೂಡಿಯಾದರೂ ಕೂಡ ನನ್ನ ಮನೆಗೊಂದು ಮಗು ಬೇಕು. ನೋಡು ತಾಯಿ, ಇದು ನಿನ್ನ ಜೀವನದಲ್ಲಿ ಮೊದಲಲ್ಲ, ಇಂಥ ವಿಚಾರಗಳು ಈ ಹಿಂದೆಯೂ ನಡೆದಿದ್ದಾವೆ, ಅವು ಗೌರವಾನ್ವಿತವಾಗಿ ನಡೆದಿದ್ದಾವೆ. ಅದನ್ನ ನಿಯೋಗ ಪದ್ಧತಿ ಅಂತ ಕರೀತಾರೆ ಪುರಾಣದಲ್ಲಿ. ಈ ನಿನಗೆ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಗೊತ್ತಲ್ಲ, ಇವರು ಹಿಂಗೆ ಬಂದಿದ್ದು. ಈಗ ನಿನ್ನ ಮಗ ಹೆಂಗ್ ಬಂದಿದ್ದಾನಲ್ಲ, ನಿಂಗೆ ಮಗು ಗಂಡೋ ಹೆಣ್ಣೋ? ಆ ಮಗು ತರನೇ ಇವರು ಬಂದಿದ್ದು. ಅಂದ್ರೆ ಕುಂತಿಗೆ ತನ್ನ ಗಂಡ ಪಾಂಡು ಇದ್ದಾನಲ್ಲ, ಒಂದು ಹಿಂದೆ ಏನೋ ಒಂದು ಸಮಸ್ಯೆ, ನಿನ್ನ ಗಂಡನ ತರನೇ ಸೇಮ್.
ಹೆಚ್ಚು ಕಡಿಮೆ ಸೇಮ್. ಹೆಂಡತಿ ಜೊತೆ ಸೇರಿದ್ರೆ ಅವ್ನು ಸತ್ತೋಯ್ತಾನೆ ಅನ್ನೋ ಒಂದು ಶಾಪ ಇರುತ್ತೆ ಅವನಿಗೆ. ಅದು ಶಾಪ ಇರುತ್ತೆ ಆಗ ಯಮಧರ್ಮನಿಂದ ಧರ್ಮರಾಯ, ಇಂದ್ರನಿಂದ ಅರ್ಜುನ, ವಾಯುದೇವರಿಂದ ಭೀಮ, ಅಶ್ವಿನಿ ದೇವತೆಗಳಿಂದ ನಕುಲ ಸಹದೇವರನ್ನ ಪಡ್ಕೊಳ್ತಾಳೆ ಕುಂತಿ. ಅಂದ್ರೆ ಇದಕ್ಕಿಂತ ಮುಂಚೆ ಈ ಪಾಂಡವರ ತಂದೆ, ಈ 5 ಜನ ಪಾಂಡವರ ತಂದೆ ಪಾಂಡು ಇದ್ದಾನಲ್ಲ, ಆ ಪಾಂಡು ಕೂಡ ಹಿಂಗೆ ಹುಟ್ಟಿರ್ತಾನೆ. ಅಂದ್ರೆ ಈ ಅಂಬಾಲಿಕೆ ಜೊತೆ ವ್ಯಾಸ ಮಹರ್ಷಿಗಳು, ಯಾಕಂದ್ರೆ ನೋಡಿ ಅಂಬಾಲಿಕೆ ಇವರಿಬ್ರು ಬದುಕಿರ್ತಾರೆ, ಆದ್ರೆ ಗಂಡ ಸತ್ತೋಗ್ಬಿಟ್ಟಿರ್ತಾನೆ. ಅಯ್ಯೋ ಇವರು ಹೆಂಡ್ತಿ ಇದ್ದೀರ, ಅವರೇ ಗಂಡ ಸತ್ತೋಗ್ಬಿಟ್ಟಾನೆ, ಮಕ್ಕಳಾಗಿಲ್ಲ, ಈಗೇನು ಮಾಡೋದು ಅಂತ ವ್ಯಾಸರನ್ನ ಕರೆಸಿ, ಸೇಮ್ ನಿನ್ನ ಮನೇಲಿ ಏನು ನಡೀತೋ ಅದೇ. ಅವಳು ಅತ್ತೆ ನಿರ್ಧಾರ ಮಾಡ್ತಾಳೆ, ಅಪ್ಪ ಭೀಷ್ಮ, ಈಗ ಮನೆಯಲ್ಲಿರೋ ಸೊಸೆದಿರು ಈಗ ಮಕ್ಕಳು ಸತ್ತೋಗ್ಬಿಟ್ರು, ಈಗ ಸೊಸೆದಿರು ಅವರೇ ವಂಶ ಬೆಳಿಬೇಕೇನು ಮಾಡೋದು? ಮುನಿಗಳನ್ನು, ವ್ಯಾಸ ಮಹರ್ಷಿಗಳನ್ನು ಕರೆಸಿ ಅವ್ರ ಜೊತೆ ವಿಯೋಗ ಪದ್ಧತಿಯ ಮೂಲಕ ಮಕ್ಕಳಾಯ್ತವೆ. ಹಾಗಾಗಿದ್ದ ಮಕ್ಕಳೇ ಪಾಂಡು, ಧೃತರಾಷ್ಟ್ರ, ವಿದುರ. ಆ ಪಾಂಡುವಿನ ಮಕ್ಕಳು ಇವರು. ಅಂದರೆ ನಾನು ನಿನ್ಗೇನು ಹೇಳ್ತಾ ಇದ್ದೀನಿ ಅಂದರೆ, ದೇವಾನುದೇವತೆಗಳ ಬದುಕಲು ಹಿಂಗೆ ನಡೆದಿದೆ. ಇದನ್ನು ಅಸಹ್ಯ, ಅಶ್ಲೀಲ ಅಂತ ಹೇಳ್ಬೋದು, ಬೇಡ. ನೀನು ಪರಪುರುಷನ ಜೊತೆ ಹೋಗಿ ನೋಡ್ತಾಯಿ, ಕ್ರಿಯೆಗಳು ಧರ್ಮವನ್ನು ನಿರ್ಧಾರ ಮಾಡಲ್ಲ, ಕ್ರಿಯೆಯ ಎಂದಿನ ಉದ್ದೇಶ ನಿರ್ಧಾರ ಮಾಡುತ್ತೆ. ಈಗ ನೀನೇ ಗಂಡನ ಕಣ್ತಪ್ಪಿಸಿ ಯಾರ ಜೊತೆ ಹೋಗಿ ನಿಂತು ಕೂತು ಮಲಗಿ ಬಂದಿದ್ರೆ ಅದು ಅನ್ಯಾಯ. ಇಲ್ಲ ಸರ್, ಕೇಳಿಸ್ಕೊಳ್ಳವ, ತಲೆ ತಗ್ಗಿಸಬೇಕಾದ ಯಾವಾಗ, ತಲೆ ಎತ್ತಬೇಕಾದ ಯಾವಾಗ ಅಂತ ನಿನಗೆ ಗೊತ್ತಾಗಬೇಕು. ಹಿಂಗ್ ನೀನು ಒಪ್ಕೊಂಡಲ್ಲ, ಅದು ಈ ಹಿರಿಯರ, ಗಂಡನ, ಇವರೆಲ್ಲರೂ ಒಪ್ಪಿಗೆ ತಗೊಂಡೇ ಮಾಡಿದ್ದ ಹೌದು. ಬಟ್ ಒಂದು ಮನೆಯವ್ರಿಗೆ, ತವರು ಮನೆಯವ್ರಿಗೆ ಈ ವಿಚಾರನೆಲ್ಲ ಮುಚ್ಚಿಟ್ಟಿದ್ದು ಕೆಲವೊಮ್ಮೆ ತಪ್ಪು ಅಂತ ಆಗುತ್ತೆ. ಬಟ್ ಏನು ಮಾಡಲಿಕ್ಕಲ್ಲ, ಗಂಡನ ಮನೆಯ ಆಸೆಯನ್ನು ತೀರಿಸಲಿಕ್ಕೆ ಅಲ್ಲಿ ಮದುವೆ ಆಗಿ ನಿನ್ನ ಜೀವನವನ್ನು ನೀನು ತ್ಯಾಗ ಮಾಡಿದೆ, ಇಲ್ಲಿ ಅವ್ರ ಇಚ್ಛೆಯಂತೆ ನಡ್ಕೊಂಡೆ, ಎಲ್ಲ ಸರಿ, ಇಲ್ಲಿವರೆಗೂ ಸರಿ. ಆದರೆ ಇಲ್ಲಿವರೆಗೂ ಏನೇನು ತ್ಯಾಗ ಮಾಡಿದ್ಯಾ? ಇವ್ರಿಗಿಂಥದ್ದೇನು ಕಾಯಿಲೆ ಇದೆ ಅಂತ ಗೊತ್ತಾದರೂ ಮದುವೆ ಆಗಿದ್ದು, ಮತ್ತು ಪರಪುರುಷನ ಜೊತೆ ಸೇರಿ ಆದರೂ ಈ ಮನೆಗೊಂದು ಮಗು ಕೊಡಬೇಕು ಅನ್ನೋ ಅವರ ಆಸೆಯನ್ನು ಈಡೇರಿಸಿದ್ದು, ಇಲ್ಲಿವರೆಗೂ ನೀನು ನಡ್ಕೊಂಡಿದ್ದು ಸರಿ ಇದೆ, ಫೈನ್. ಆದರೆ ಈಗೇನೋ ಹೇಳ್ದಲ್ಲ, ನನ್ನ ಮಗನ ಜೊತೆನೇ ಸೇರಿ ಇಂಥದ್ದೇನೋ ಇದೆ ಅಂತ ಗೊತ್ತಿದ್ರು ನಿನ್ನ ಪ್ರಾಣ ಒತ್ತೆಟ್ಟಾದರೂ ನನ್ನ ಮನೆಗೊಂದು, ಇದಕ್ಕೆ ಯಾವ ಧರ್ಮದ ಲೇಪನವೂ ಇಲ್ಲ, ಇದಕ್ಕೂ ನೀನು ಒಪ್ಪಬಾರ್ದು. ಯಾಕಂದರೆ ತಾಯಿ, ಇಲ್ಲೇನೋ ಮಾಡ್ಕೊಂಡು ಎಡವಟ್ಟಾದರೆ, ಹೀಗೆ ಏನೋ ಕಾಯಿಲೆಯಿಂದಿರುವ ಇವರು, ನೀನು ಹೋದೆ ಅವರು ಹೋದ್ರು ಅಂದ್ರೆ ಯಾರು ನೋಡ್ಕೊತಾರೆ ಇರೋ ಮಗುವನ್ನ? ಅದೇ ವಿಚಾರ ಅದು ಸರ್. ನೋ, ಇದು ಧರ್ಮ ಸೂಕ್ಷ್ಮ. ಇದು ಇಲ್ಲಿ ಇಷ್ಟು ದಿನ ಏನು ಕುಣದಲ್ಲ, ಇದು ನಿನ್ನ ಬದುಕನ್ನೇ ಒತ್ತೆ ಇಟ್ಟುಕೊಂಡು ಇವರಂತೆ ನಡೆದಿದ್ದೀಯವ ನೀನು. ಇಲ್ಲಿ ಈಗ ನೀನೇನೋ ಚಪಲಕ್ಕೋ ಚಟಕ್ಕೋ ನಶೆಗೋ ಹೋಗಿ ಮಲಗಿ ಬಂದಿದ್ದಲ್ಲ, ಅರ್ಥ ಆಯ್ತಲ್ಲ? ಈ ಮನೆ ಉದ್ಧಾರಕ್ಕೆ ನಿನ್ನ ಇಚ್ಛೆಗೆ ವಿರುದ್ಧವಾಗಿ ನೀನು ನಡ್ಕೊಂಡಿದ್ದೀಯ, ಅದರಲ್ಲಿ ಧರ್ಮ ಇದೆ. ಅದು ಒಂದು ಮನೆಯನ್ನು ಬೆಳಗೋದೇ ಆಗಿತ್ತು. ಯಾಕಂದ್ರೆ ಕುಂತಿದೇವಿ ಕೂಡ ಆ ಪಾಂಡುವನ್ನ 50 ಸರಿ ಕೇಳ್ತಾಳೆ, ನೋಡ್ರಿ ಇನ್ನೊಮ್ಮೆ ಯೋಚನೆ ಮಾಡಿ, ಹಿಂಗೆ ದೇವತೆಗಳನ್ನು ಕರೆದು ಮಕ್ಕಳನ್ನ ಪಡ್ಕೊಳ್ಳೋದು, ಗಂಡನಾಗಿ ನೀವು ಒಪ್ಪಿದ್ರೆ ಮಾತ್ರ ಪಾಂಡುನೇ ಕೇಳ್ಕೊಳ್ತಾನೆ, ಅವ್ವ ನಮ್ಮ ವಂಶ ಬೆಳಿಬೇಕವ್ವ, ದಯವಿಟ್ಟು ನಿನ್ನ ಈ ಹಿಂದೆ ದೂರ್ವಾಸ ಮುನಿಗಳು ನೀನು ಕೊಟ್ಟಿದ್ದ ವರಗಳನ್ನು ಬಳಸ್ಕೊಂಡು ದೇವತೆಗಳಿಂದ ಮಕ್ಕಳು ಪಡ್ಕೊಳ್ಳುವ ಅಂತ ಗಂಡನ ಒತ್ತಾಯ ಇದ್ದಿದ್ದರಿಂದ ಕುಂತಿ ಹಂಗೆ ಮಾಡ್ತಾಳೆ ಹೊರತು ಕುಂತಿ ಚಪಲುಗೆ ಮಾಡಿದ್ದಲ್ಲ. ಹಂಗೆ ನೀವು ಕೂಡ ಎಲ್ಲಿವರೆಗೂ ಆ ಗಂಡ, ಅತ್ತೆ ಅಥವಾ ಮನೆಯ ಒಟ್ಟು ಸಮಗ್ರ ಉದ್ಧಾರಕ್ಕೆ ಮಾಡೋದು ಅದು ಧರ್ಮ, ಅದರಲ್ಲಿ ಚಪಲ ಇಲ್ಲ, ಅಥವಾ ಅದು ತೀಟೆ ಅಲ್ಲ. ಅದು ಅರ್ಥ ಆಯ್ತಲ್ಲವಾ? ಅಲ್ಲಿವರೆಗೂ ಅದು ಧರ್ಮವೇ ಹೌದು. ನೀನು ಅದಕ್ಕೆ ಹೆಮ್ಮೆಯಿಂದ ಇರು. ನಿನ್ನ ಸ್ನೇಹಿತೆ ಮತ್ತು ಅವರ ಗಂಡ ನನ್ನ ಪ್ರಕಾರ ನಿನ್ನ ಜೀವನದಲ್ಲಿ ಅವ್ರ ದೇವರು. ನಿನ್ನ ಜೀವನ ಪೂರ್ತಿ ನೀನು ಆ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ಳೋಕೆ ಯಾರನ್ನು ಬೇಕಾದರೂ ತ್ಯಜಿಸೋಕೆ ಸಿದ್ಧರಾಗಿರು. ಆದರೆ ಯಾವುದೇ ಕಾರಣಕ್ಕೂ ಈ ನಿನ್ನ ಪ್ರಾಣ ಬಲಿ ಕೊಟ್ಟಾದರೂ ಸರಿಸಿ, ಮನುಷ್ಯತ್ವ ಇರೋರು ಯಾರು ಅದಕ್ಕೆ ಒತ್ತಾಯ ಮಾಡಬಾರ್ದವ. ಇಲ್ಲಿವರೆಗೂ ನೀನು ಮಾಡಿರೋ ತ್ಯಾಗವನ್ನು ನೆನೆಸ್ಕೊಂಡ್ಬಿಟ್ರೆ ನಿನ್ನ ನಿನ್ನ ಕಾಲು ತೊಳೆದಿರೋ ನೀರು ಕುಡಿದ್ರು ಆ ಪುಣ್ಯ ಅವರು ಅಥವಾ ಆ ಋಣ ಅವರು ತೀರ್ಸ್ಲಿಕ್ಕಾಗಲ್ಲ. ಮಾಡ್ಕೊಳಲ್ಲವ. ಇನ್ನು ಮುಂದಾದ್ರೂ ಸ್ವಲ್ಪ ನಿನ್ನಿಚ್ಛೆಯಂತೆ ಬದುಕು.
ಆಯ್ತಲ್ವಾ? ಈಗ ಇಲ್ಲಿವರೆಗೂ ಆಯ್ತು ಗಂಡ ಏನೋ ಅಂತಾರೆ, ಹಂಗಂತಾರೆ, ಹಿಂಗಂತಾರೆ, ಎಲ್ಲ ಸರಿ. ನಿನ್ನ ಜೀವನ ನೀನು ತ್ಯಾಗ ಅಂದರೆ ಹೆಂಗಿರಬೇಕು ಅಂದರೆ, ನಿನ್ನ ಭಾವನೆಗೆ ಬೆಲೆ ಕೊಡೋರು, ನಿನ್ನ ಬದುಕಿಗೆ ಬೆಲೆ ಕೊಡೋರು, ಇದೆಲ್ಲ ಇದ್ದರೆ ನೀನು ಪ್ರಾಣ ಕೊಡು ಅಂತ ಹೇಳ್ಬೋದಿತ್ತು. ನೀನು ಸತ್ತಾದರೂ ಕೂಡ ಮನೆ ನಿಲ್ಲಿಸು ಅಂದ್ರೆ ಅದಕ್ಕೇನು ಮಾಡಬೇಕು ಮಾಡಿದೀಯ ಒಂದ. ಅದೇ ವಿಚಾರದಾಗ ನಮ್ಮ ಫ್ರೆಂಡ್ ಕೂಡ ನೀವ್ ಏನ್ ಹೇಳ್ತಿರೋ ಸೇಮ್ ಹಂಗೆ ಹೇಳ್ತಾರೆ ಸರ್. ಇದೆ, ಅದೆಲ್ಲ ತಪ್ಪಲ್ಲ. ಅದು ನೀವನ್ ಇಲ್ಲಿ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀನು ಆ ಥರ ಮುಂದುವರಿಬಾರ್ದವ. ನಿನ್ನ ಬದುಕು ಕೂಡ ಅಷ್ಟೇ ಮುಖ್ಯ. ಇಲ್ಲಿವರೆಗೂ ಅದು ಮಾಡಿದ್ದೀಯಾ, ಇನ್ನು ಮುಂದೆಯೂ ಗಂಡನನ್ನು ಪ್ರೀತಿಸು, ಗಂಡನನ್ನು ಗೌರವಿಸು, ಅತ್ತೆಯನ್ನು ಪ್ರೀತಿಸು. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನೀನು ಒಪ್ಪಿಗೆ ಕೊಡಬಾರ್ದು. ಏನೋ ಇನ್ನೊಂದು ವೈಜ್ಞಾನಿಕವಾಗಿ ಬೇರೆ ರೀತಿಯಲ್ಲಿ ನಿನ್ನ ಪ್ರಾಣಕ್ಕೆ ಅಪಾಯ ಇಲ್ದಂಗೇನೋ ಆಗುತ್ತಾ, ಅದು ಅವರಿಗೆ ಬಿಟ್ಟಿದ್ದು, ಅದು ವೈದ್ಯಕೀಯ ಸಲಹೆ ತಗೋ. ಇಲ್ವಾ, ಒಂದು ಮಗು ಅತ್ತೆಲ್ಲೋ ಜಾಗದಲ್ಲಿ ಒಂದು ಮುತ್ತೇರು ಅನ್ನೋ ಹಂಗೆ ಒಂದು ಭಗವಂತ ಕೊಟ್ಟಿದ್ದಾನೆ, ಆಯ್ತಲ್ವಾ? ಆದರೆ ನೋಡಿ ಕಾಲ ಹೆಂಗೆ ಬದಲಾಗ್ತದ, ಕಾಲ ಜನರು ಹೇಗೆ ಬದಲಾಗ್ತಾರೆ ಅಂದರೆ ನೋಡ್ತಾಯಿ. ಈಗ ಒಂದು ಮಗುವನ್ನು ಎರೋವರೆಗೂ ಇದ್ದ ಮನಸ್ಥಿತಿ, ಅಥವಾ ಅಯ್ಯೋ ನಮ್ಮ ವಂಶ ಉಳಿಸವ್ವ ಅಂತ ಬೇಡ್ಕೊಳ್ತಿದ್ದ ಮನಸ್ಥಿತಿ ಈಗ ಈ ಥರ ಆಗಿರೋದು ನಿನಗೆ ಕಣ್ಣು ತೆರೆಸಬೇಕು. ಹೌದಾ, ಜನ ಈಗ ಆಯಿತು, ಹಾಗಾದರೆ ನಾನು ಒಂಚೂರು ಬುದ್ಧಿ ಕಲಿಬೇಕು. ಇವರಿಗೆ ನಾನು ಅಡುಗೆ ಮಾಡಿರ್ತೀನಿ, ನಾನು ಹೆಂಡತಿ ಆಗಿರ್ತೀನಿ, ನಾನು ಅತ್ತೆಯನ್ನು ಸೇವೆ ಮಾಡ್ತೀನಿ. ಆದರೆ ನನ್ನ ಪ್ರಾಣವನ್ನು ಕಳ್ಕೊಳ್ಳೋಷ್ಟು ಗೊತ್ತಿಲ್ಲದೆ ಆದರೆ ಸರಿನವ, ಗೊತ್ತಿದ್ದು ಯಾಕೆ? ಇದರಲ್ಲಿ ನೀನು ಬದ್ಧಳಾಗಿರಬೇಕು. ಆ ಮಗು ನಿಮ್ಮ 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 ನಿರ್ಧಾರಗಳಿಗೆ, ನಿಮ್ಮ ಮೂಗಿನೇರಕ್ಕೆ ಒಂದು ಮಗುವನ್ನು ಕರೆಸ್ಕೊಂಡಿದ್ದೀರಲ್ಲ, ಅದಕ್ಕೆ ನೀನು ಬದ್ಧಳಾಗಿರಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಅವ್ರ ದುರಾಸೆಗಳು ಇರ್ತಾವ ತಾಯಿ, ಏನು ಮಾಡ್ಲಿಕ್ಕಾಗಲ್ಲ. ಹಾಗಂತ ಅವ್ರನ್ನ ತೀರಾ ಕೆಟ್ಟವರು ಅಂತ ಹೇಳಲಿಕ್ಕೆ ಹೋಗಲ್ಲ. ಬಟ್ ಈ ವಿಚಾರದಲ್ಲಿ ನಿನ್ನ ಪ್ರಾಣ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಇವನ್ ನಿನ್ನ ಪ್ರಾಣದ ವಿಚಾರದಂತೂ ನೀವು ಹೇಳಿದ್ರಲ್ಲ ಸರ್, ಅವ್ರಿಗೆ ಒಂದ್ ಜೀವದ ಬೆಲೆನೇ ಗೊತ್ತಿಲ್ಲ ಸರ್. ಅವ್ರಿಗೆ ಲೆಕ್ಕ ಇಲ್ಲ ಸರ್. ಬಹಳ ನೋಡಿ, ನನ್ನ ಪ್ರಕಾರ ಇಂಥದ್ದೇನೋ ಕಾಯಿಲೆ ಇದ್ದು ಒಂದು ಹೆಣ್ಮಗಳು ಮದುವೆ ಆಗ್ಲಿಕ್ಕೆ ಒಪ್ಪಿದ್ದಾಳೆ ಅನ್ನೋ ಒಂದೇ ಕಾರಣ ಸಾಕು, ಏನೂ ಕೇಳದೆ ಆ ಹೆಣ್ಣಿನ ಜೊತೆ ಬದುಕೋದಿಕ್ಕೆ. ತುಂಬಾನೇ ಖರ್ಚು ಮಾಡಿ ಕೊಟ್ರು ಸರ್, ಯಾವ್ದಕ್ಕೂ ಬೆಲೆ ಇಲ್ಲ. ಏನವ ಹೀಗಾಗ್ಬಿಟ್ರೆ ಕಷ್ಟ ತಾಯಿ. ಇರ್ಲವ, ನಾನು ಹೇಳ್ತೀನಿ, ಈ ಸಣ್ಣ ಕೃಷ್ಣನ ಅನುಗ್ರಹ ಅಂತ ಅಂದುಕೋ. ಇಲ್ಲಿಂದೀಚೆಗೆ ನೀನು ಹೋಗು, ಬದುಕು. ಆದ್ರೆ ಈ ವಿಚಾರಕ್ಕೆ ಕಡೆಗೆ ನಾನು ಹೇಳ್ತೀನಲ್ವ, ನೀನು ಸ್ವಂತವಾಗಿ ನೀನು ಜೀವನ ಮಾಡೋದು ನಿನಗೆ ಗೊತ್ತೇ ಇದೆ. ಆ ಮಗುನ್ ಸಾಕೋ ಶಕ್ತಿ ನಿನಗಿಲ್ವಾ? ಬಿಡು ಅಂತ ನಾನು ಹೇಳ್ತಾ ಇಲ್ಲ. ಅಂತಿಮವಾಗಿ ಅವರ ಈ ನಿರ್ಧಾರಕ್ಕೆ ಅವರು ಒಪ್ಪಲೇಬೇಕು, ಇಲ್ಲಾಂದ್ರೆ ನೀನು ಇರಲೇಬೇಡ ಅನ್ನೋದಾದರೂ ಕೂಡ ನೀನು ಆ ಮಗುವಿಗೋಸ್ಕರ ಬದುಕಿರೋದು ಅನಿವಾರ್ಯ. ಯಾಕಂದರೆ ಗೊತ್ತಿದ್ದು ಕೂಡ ನನ್ನ ಪ್ರಾಣವನ್ನು, ನನ್ನ ಜೀವನವನ್ನು ಅಪಾಯಕ್ಕೀಡು ಮಾಡಿಕೊಳ್ಳೋ ದಡ್ರ ಲಕ್ಷಣ. ಅದು ತ್ಯಾಗವೂ ಅಲ್ಲ, ಅದು ಒಳ್ಳೆತನವೂ ಅಲ್ಲ. ಹೌದಲ್ಲವಾ? ಎಲ್ಲಿವರೆಗೂ ಏನೇನು ಮಾಡಿದ್ದೀಯ ಅದಕ್ಕೆ ತ್ಯಾಗ ಹೆಸರು ಕೊಡಬಹುದು, ಒಳ್ಳೆತನ, ಅಯ್ಯೋ ಕರುಣಾಮಯಿ, ಅಯ್ಯೋ ಭೂಮಿ ಹೆಣ್ಮಗಳು ಅನ್ಬಹುದು. ಬಟ್ ಇಲ್ಲ, ಆಗಲ್ಲ. ಆಯ್ತಲ್ವಾ? ಅಷ್ಟು ಮಾಡವ, ಅಷ್ಟು ಮಾಡ. ನಿಂತ ಹಲೋ, ಹಲೋ, ಆಯಿತು. ಆ ಹೆಣ್ಮಗಳು ಪಾಪ ಅಲ್ಲಿ ಎಲ್ಲೋ ಹೊರಗಡೆ ಬಂದು ಮಾತಾಡ್ತಿದ್ರು ಅನಿಸುತ್ತೆ. ಇರ್ಲವ, ಈಗ ನಿನ್ನ ಮಗುವನ್ನು ನೀನು ನೋಡ್ಕೊಳ್ಬೇಕು. ನಿನ್ನ ತವರು ಮನೆಯ ವಿಶ್ವಾಸವನ್ನು ಗಳಿಸ್ಕೋ ಯಾವಾಗಲೂ. ಮತ್ತು ಆದಷ್ಟು ನಿನ್ನ ಗಂಡನ ಮತ್ತು ಅತ್ತೆಯ ಸೇವೆ ಮಾಡಿಕೊಂಡು ನಿನ್ನ ಧರ್ಮವನ್ನು ನೀನು ಮುಂದುವರಿಸು. ಬಟ್ ಪ್ರಾಣವನ್ನು ಅಪಾಯಕ್ಕೆ ಇಟ್ಕು ಮಾಡಿಕೊಳ್ಳೋದು ಒಳ್ಳೆಯದಲ್ಲ. ಇದನ್ನು ಯಾವಾಗಲೂ ಎಚ್ಚರಿಕೆಯಿಂದ ತಗೋ. ನೋಡಿ ಅಪ್ಪ, ಕಾಲ ಹೆಂಗೆ ಎಂತೆಂಥ ವಿಚಾರಗಳಿರ್ತಾವೆ. ಒಂದು ಹೆಣ್ಣಿನ ತ್ಯಾಗ ಯಾವ ಮಟ್ಟಿಗೆ ಇರಬಹುದು ಅನ್ನೋದಕ್ಕೆ ಏಕೆ ಉದಾಹರಣೆ. ಶುಭವಾಗಲಿ ತಾಯಿ,
ಮಗುವನ್ನು ಚೆನ್ನಾಗಿ ನೋಡ್ಕೊ. ನನ್ನ ಪ್ರಕಾರ ನಿನ್ನ ಸ್ನೇಹಿತೆ ನಿನ್ನ ಪಾಲಿಗೆ ವರ. ನೀ ಅತ್ತೆ ಮಾವ ಹೇಳಿದ್ದು ಅಥವಾ ಅತ್ತೆ ಗಂಡ ಹೇಳಿದ್ದು ನಾಳೆ ದಿನ ಒಂದು ವಂಶಕ್ಕೆ ಬೆಳೆಯೋದಕ್ಕೆ ಒಂದು ಮಗು ಬೇಕು ಅನ್ನೋದು ತಪ್ಪಿಲ್ಲ. ಇವನ್ ಅವರ ಇಚ್ಛೆಯಂತೆ ನೀನು ಬೇರೆ ವ್ಯಕ್ತಿ ಜೊತೆ ಸೇರಿ ನೀನೊಂದು ಮಗುವನ್ನು ಕೂಡ ಮಾಡಿಕೊಂಡಿದ್ದೀಯ. ಆದರೆ ಒಂದು ಅತ್ತೆಯಾಗಿ ನಮ್ಮದು ಅಂತ ಒಂದು ಕುಡಿಬೇಕು ಅಂದುಕೊಂಡು ಇನ್ನೊಂದು ಹೆಣ್ಮಗಳನ್ನು ಅಪಾಯಕ್ಕೆ ದೂಡೋದು ಒಳ್ಳೆಯದಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡ್ರೆ ಭಗವಂತ ನಿಮ್ಮನ್ನು ಕಾಪಾಡ್ತಾನೆ, ಹೇಗೋ ಒಳ್ಳೆಯದಾಗುತ್ತೆ. ತಪ್ಪಾಗೋದು ಬೇಡ. ಶುಭವಾಗಲಿ, ಒಳ್ಳೆಯದಾಗ್ಲವ. ಎಲ್ಲ ವಿಚಿತ್ರ ಕಥೆಗಳಿವತ್ತು. ಶುಭವಾಗಲಿ,